ನಮಸ್ತೆ ವೀಕ್ಷಕರೇ. ನಮ್ಮ ಇಂದಿನ ಕತೆ ಮಗಳ ಗಂಡನ ಮನೆ. ನೋಡು ಸಿಮ್ಮಿ, ನನ್ನ ಮಾತನ್ನು ಗಮನವಿಟ್ಟು ಕೇಳು ಮತ್ತು ಇದನ್ನು ನಿನ್ನ ತಲೆಯಲ್ಲಿ ಇಟ್ಟುಕೋ. ಮದುವೆಯಾದ ಮೇಲೆ ಗಂಡನ ಮನೆಗೆ ಹೋಗಿ ನೀನು ಯಾರ ಮಾತನ್ನು ಕೇಳುವ ಅವಶ್ಯಕತೆ ಇಲ್ಲ. ನಿನ್ನ ಅತ್ತೆಯ ಮುಖ ನೋಡಿದರೆ ಅವಳು ಚಾಲಾಕಿಯಂತೆ ಕಾಣುತ್ತಾಳೆ, ಆದರೆ ನೀನು ಹೆದರುವ ಅವಶ್ಯಕತೆ ಇಲ್ಲ. ಅವಳು ನಿನಗೆ 2 ಮಾತು ಹೇಳಿದರೆ ನೀನು ತಿರುಗಿಸಿ 4 ಮಾತು ಹೇಳು. ನೀನೆಂದು ಅವರ ಮುಂದೆ ತಲೆ ತಗ್ಗಿಸಬೇಡ. ಇನ್ನೊಂದು ವಿಷಯ, ಎಲ್ಲಕ್ಕೂ ಮೊದಲು ನೀನು ನಿನ್ನ ಗಂಡನನ್ನು ನಿನ್ನ ಮುಷ್ಟಿಯಲ್ಲಿ ಹಿಡಿದುಕೋ. ಅವನ ಕಿವಿಯನ್ನು ಹಿಂಡು, ಅರ್ಥವಾಯಿತೆ? ನಂತರ ಅವಕಾಶ ನೋಡಿ ಅತ್ತೆ ಮಾವನಿಂದ ಬೇರೆಯಾಗು. ನನಗೆ ಹಲವಾರು ವರ್ಷಗಳ ಎಕ್ಸ್ಪೀರಿಯನ್ಸ್ ಇದೆ, ಆದ್ದರಿಂದಲೇ ಹೇಳುತ್ತಿದ್ದೇನೆ. ಒಬ್ಬಳೇ ಗಂಡನ ಜೊತೆಗೆ ಇದ್ದರೆ ರಾಜ್ಯಭಾರ ಮಾಡುತ್ತೀಯ ಮತ್ತು ಹೆಚ್ಚು ಕೆಲಸವನ್ನು ಕೂಡ ಮಾಡಬೇಕಾಗುವುದಿಲ್ಲ. ಸೀಮಾ ಇದನ್ನೆಲ್ಲ ಕೇಳಿ ಸ್ವಲ್ಪ ಮಂಕಾದಳು. ಏನಮ್ಮ ನೀವು ಎಂಥ ಮಾತನಾಡುತ್ತಿದ್ದೀರಿ? ಈಗ ನನ್ನ ಮದುವೆ ಕೂಡ ಆಗಿಲ್ಲ. ಹೀಗಿದ್ದರೂ ಅಭಯ್ನ ಅಪ್ಪ ಅಮ್ಮ ತುಂಬ ಒಳ್ಳೆಯವರಾಗಿದ್ದಾರೆ. ಅವಳ ಧ್ವನಿಯಲ್ಲಿ ಮುಗ್ಧತೆ ಇತ್ತು, ಜೊತೆಗೆ ಅಮ್ಮನ ಮೇಲೆ ಕೋಪ ಕೂಡ ಬಂದಿತ್ತು. ಅಯ್ಯೋ ನನ್ನ ಮಗಳೇ, ನಾನು ನಿನಗೆ ಪರಿಸ್ಥಿತಿಯನ್ನು ವಿವರಿಸುತ್ತಿದ್ದೇನೆ. ನಿನ್ನ ಜೀವನವನ್ನು ನಿನಗಿಷ್ಟ ಬಂದ ಹಾಗೆ ಬದುಕಲು ಹೇಗಿರಬೇಕೆಂದು ಹೇಳಿಕೊಡುತ್ತಿದ್ದೇನೆ. ಯಾರದಾದರೂ ಕೈಗೊಂಬೆಯಾಗಿರಬಾರದು. ಮಗಳೇ, ಈ ಪ್ರಪಂಚ ತುಂಬ ಚಾಲಾಕಾಗಿದೆ. ಇಂದಿನ ಹುಡುಗಿಯರು 2 ಹೆಜ್ಜೆ ಮುಂದಿರಲೇಬೇಕಾಗುತ್ತದೆ. ಇದು ಕಾವೇರಿಯವರ ವಿಚಾರವಾಗಿತ್ತು. 2 ವರ್ಷದ ಹಿಂದೆ ಅವರ ಪತಿಯ ದೇಹಾಂತ್ಯವಾಗಿತ್ತು. ಅವರಿಗೆ ಒಬ್ಬ ಮಗ ಹಾಗೂ ಮಗಳು ಇದ್ದಳು. ಅವರ ಮಗ ರೋಹನ್ ಅವರಿಂದ ಬೇರೆಯಾಗಿದ್ದನು. ಅವರ ಮಗಳು ಸಿಮ್ಮಿಯ ಮದುವೆ ಹತ್ತಿರ ಬರುತ್ತಿತ್ತು. ಮದುವೆಯಾದ ನಂತರ ತನ್ನ ಮಗಳು ಯಾವುದೇ ತೊಂದರೆಯಲ್ಲಿ ಸಿಲುಕಬಾರದೆಂದು ಅವಳ ವಿಚಾರವಾಗಿತ್ತು. ಆದ್ದರಿಂದ ಅವಳು ತನ್ನ ಅಮೂಲ್ಯ ಸಲಹೆಯನ್ನು ತನ್ನ ಮಗಳಿಗೆ ನೀಡುತ್ತಿದ್ದಳು. ಅವಳ ಅಮ್ಮ ಹೇಳುತ್ತಿದ್ದಂತೆ ಸಿಮ್ಮಿಯ ಮನದಲ್ಲಿ ಅಮ್ಮನ ಮಾತುಗಳು ಒಂದೊಂದಾಗಿ ಅಚ್ಚೊತ್ತಿದ್ದವು. ಅವಳ ಶಂಕೆಯು ಕ್ರಮೇಣ ವಿಶ್ವಾಸವಾಗಿ ಬದಲಾಯಿತು. ಸಿಮ್ಮಿ ತನ್ನ ಅಮ್ಮನ ಮಾತುಗಳನ್ನು ಗಮನವಿಟ್ಟು ಕೇಳುತ್ತಿದ್ದಳು. ಆಕಸ್ಮಿಕವಾಗಿ ಅವಳು ಹೈರಾಣಾಗಿ ಅಮ್ಮನ ಕಡೆ ನೋಡಿ ಕೇಳಿದಳು. ಅಮ್ಮ, ನನಗೆ ಒಂದು ವಿಷಯ ಮಾತ್ರ ಅರ್ಥವಾಗಲಿಲ್ಲ. ನನ್ನ ಗಂಡ ತನ್ನ ಅಪ್ಪ ಅಮ್ಮನನ್ನು ಬಿಟ್ಟು ನನ್ನ ಜೊತೆ ಉಳಿಯಲು ಹೇಗೆ ತಯಾರಾಗುತ್ತಾರೆ? ಇದು ಹೇಗೆ ಸಾಧ್ಯ? ಒಂದು ಕ್ಷಣ ಅಮ್ಮ ಅವಳ ಕಡೆ ನೋಡಿದಳು. ಮೆಲ್ಲನೆ ಮುಗುಳ್ನಕ್ಕಳು ಮತ್ತು ಹೇಳಿದಳು, ಅಯ್ಯೋ ಸಿಮ್ಮಿ, ಹೆಂಡತಿ ಇಷ್ಟಪಟ್ಟರೆ ಏನಾದರೂ ಮಾಡಲು ಸಾಧ್ಯ. ನೀನು ಅವನಿಗೆ ಅತ್ಯವಶ್ಯವಾಗುವ ಹಾಗೆ ನಿನ್ನ ಗಂಡನನ್ನು ವಶಕ್ಕೆ ತೆಗೆದುಕೋ. ನಿನ್ನನ್ನು ಬಿಟ್ಟು ಅವನು ಒಂದು ಹೆಜ್ಜೆಯನ್ನು ಕೂಡ ಮುಂದೆ ಇಡಲು ಸಾಧ್ಯವಾಗಬಾರದು. ಅವನ ಪ್ರತಿಯೊಂದು ಉಸಿರಿನಲ್ಲಿ ನೀನಿರಬೇಕು. ನೀನೇನು ಇಷ್ಟಪಡುತ್ತೀಯೋ ಅವನು ಅದನ್ನೇ ಮಾಡಬೇಕು. ಹೀಗೆ ಹೇಳುತ್ತಾ ಅವರ ಸ್ವರ ಆಕಸ್ಮಿಕವಾಗಿ ಗದ್ಗದಿತವಾಯಿತು. ಅವರು ಮತ್ತೆ ಹೇಳಿದರು, ಮಗಳೇ, ನೀನು ನಿನ್ನ ಅತ್ತಿಗೆಯಿಂದ ಕಲಿತುಕೋ. ಮದುವೆಯಾದ ಒಂದೇ ವಾರದಲ್ಲಿ ನಿನ್ನ ಅಣ್ಣನನ್ನು ಹಾರಿಸಿಕೊಂಡು ಓಡಿ ಹೋದಳು. ನನ್ನಿಂದ ನನ್ನ ಮಗನನ್ನು ದೂರ ಮಾಡಿದಳು. ಸಿಮ್ಮಿ ಅಮ್ಮನ ಮಾತು ಕೇಳಿ ದೀರ್ಘವಾದ ಉಸಿರನ್ನು ಬಿಟ್ಟಳು ಮತ್ತು ಸುಮ್ಮನಿದ್ದು ಹೇಳಿದಳು, ಆಯ್ತಮ್ಮ, ಇದನ್ನೆಲ್ಲ ಬಿಡು. ನನಗೆ ಒಂದು ವಿಷಯ ಹೇಳು. ಆದರೆ ನೀವು ಅಣ್ಣನಿಗೆ ಫೋನ್ ಮಾಡಿದ್ದೀರೋ ಇಲ್ಲವೋ? ಸಿಮ್ಮಿಯ ಮಾತು ಕೇಳಿ ಕಾವೇರಮ್ಮನವರ ಮುಖ ಕೋಪದಿಂದ ಕೆಂಪಾಯಿತು. ಯಾರೋ ಹಿಂದೆ ನಡೆದ ಘಟನೆಯನ್ನು ನೆನಪು ಮಾಡಿಸಿದಂತೆ ಅವರು ಸಿಟ್ಟಿನಿಂದ ಹೇಳಿದರು, ಇಲ್ಲ, ಫೋನ್ ಮಾಡಿಲ್ಲ ಮತ್ತು ಫೋನ್ ಮಾಡುವುದೂ ಇಲ್ಲ. ಏಕಮ್ಮ, ಎಲ್ಲಿಯವರೆಗೆ ಅವರ ಮೇಲೆ ಕೋಪ ಮಾಡಿಕೊಂಡಿರುತ್ತೀಯಾ? ಸಿಮ್ಮಿ ಕೇಳಿದಳು. ಕಾವೇರಿ ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳುತ್ತಾ ತನ್ನನ್ನು ತಾನು ಸಂಭಾಳಿಸಿಕೊಂಡು ದುಃಖಭರಿತ ವ್ಯಂಗ್ಯವಾದ ನಗುವಿನೊಂದಿಗೆ ಹೇಳಿದಳು, ಅವನು ನನ್ನ ಜೊತೆ ಏನು ಮಾಡಿದ್ದಾನೆಂದು ನಿನ್ನ ಕಣ್ಣಿಗೆ ಕಾಣಿಸುತ್ತಿಲ್ಲವೇ? ಆದರೆ ಅಮ್ಮ, ಸಿಮ್ಮಿಯ ಮಾತು ಪೂರ್ಣಗೊಂಡಿರಲಿಲ್ಲ. ಮಧ್ಯದಲ್ಲಿ ಅವಳ ಮಾತನ್ನು ತುಂಡರಿಸುತ್ತಾ ಕಣ್ಣು ಕೆಂಪಾಗಿಸಿಕೊಂಡು ಸಿಟ್ಟಿನಿಂದ ಬುಸುಗುಡುತ್ತಾ ಕುರ್ಚಿಯಿಂದ ಎದ್ದು ನಿಂತಳು. ಕಾವೇರಮ್ಮ ವೇಗವಾಗಿ ಹೆಜ್ಜೆ ಹಾಕುತ್ತಾ ಕೋಣೆಯಿಂದ ಹೊರಹೋದಳು. ಬಾಗಿಲು ಜೋರಾಗಿ ಬಂದಾಯಿತು ಮತ್ತು ಕೋಣೆಯಲ್ಲಿ ನೀರವ ಮೌನ ಆವರಿಸಿತ್ತು. ಸಿಮ್ಮಿ ಹೈರಾಣಾಗಿ ಮತ್ತು ಚಿಂತಿತಳಾಗಿ ಕುರ್ಚಿಯಲ್ಲಿ ಕುಳಿತುಕೊಂಡಿದ್ದಳು. ಅವಳ ಕಣ್ಣುಗಳು ಚಾವಣಿ ಕಡೆಗೆ ನೆಟ್ಟಿದ್ದವು. ಮನದಲ್ಲಿ ಪ್ರಶ್ನೆಗಳ ಬಿರುಗಾಳಿಯೇ ಎದ್ದಿತ್ತು. ಅಷ್ಟಕ್ಕೂ ಅಣ್ಣನನ್ನು ಕ್ಷಮಿಸಲಾರದಷ್ಟು ಅಂತಹ ಯಾವ ದೊಡ್ಡ ತಪ್ಪನ್ನು ಅಣ್ಣ ಮಾಡಿದ್ದಾನೆ ಎಂದು ಸಿಮ್ಮಿ ಯೋಚಿಸತೊಡಗಿದಳು. ವಾಸ್ತವದಲ್ಲಿ ಈ ಜಗಳಕ್ಕೆ ಮೂಲ ಕಾರಣ ಅವಳ ಅಣ್ಣ ರೋಹನ್ನೇ ಆಗಿದ್ದ. ರೋಹನ್ ಕಾಲೇಜಿನಲ್ಲಿ ತನ್ನ ಜೊತೆ ಓದುತ್ತಿದ್ದ ಹುಡುಗಿ ಅನನ್ಯಳನ್ನು ಪ್ರೀತಿಸಿದನು. ಅನನ್ಯ ಬಡ ಕುಟುಂಬದ ಹುಡುಗಿಯಾಗಿದ್ದಳು, ಆದರೆ ಅವಳಲ್ಲಿ ಉತ್ತಮ ಸಂಸ್ಕಾರ ಹಾಗೂ ಸಾಧ್ವಿ ಗುಣವಿತ್ತು ಮತ್ತು ರೋಹನ್ ಅವಳ ಕಡೆಗೆ ಆಕರ್ಷಿತನಾದನು. ಆದರೆ ಸಿಮ್ಮಿಯ ಅಮ್ಮ ಕಾವೇರಮ್ಮನವರ ಮನಸ್ಸಿನಲ್ಲಿ ತನ್ನ ಮಗನ ಬಗ್ಗೆ ಬೇರೆ ಕನಸುಗಳಿದ್ದವು. ಅವರಿಗೆ ತಮ್ಮ ಮಗನ ಮೇಲೆ ತುಂಬ ಭರವಸೆ ಇತ್ತು. ತನ್ನ ಮಗ ತಮ್ಮ ಇಚ್ಛೆಗೆ ವಿರುದ್ಧವಾಗಿ ಎಂದಿಗೂ ಹೋಗುವುದಿಲ್ಲ. ತಾನು ಯಾವ ಹುಡುಗಿಯನ್ನು ತೋರಿಸುತ್ತೇನೆ ಅದೇ ಹುಡುಗಿಯನ್ನು ಮದುವೆಯಾಗಲು ತಯಾರಾಗುತ್ತಾನೆ ಎಂದುಕೊಂಡಿದ್ದರು. ಕಾವೇರಮ್ಮನವರು ರೋಹನ್ನ ಮದುವೆಯನ್ನು ಶ್ರೀಮಂತ ಕುಟುಂಬದ ಹುಡುಗಿಯೊಂದಿಗೆ ಮಾಡಬೇಕೆಂದು ಅಂದುಕೊಂಡಿದ್ದರು. ಎಂಥ ಹುಡುಗಿ ಎಂದರೆ ಅವಳು ಕೇವಲ ರೂಪವತಿಯಷ್ಟೇ ಅಲ್ಲ, ಅವಳು ಬರುವಾಗ ತನ್ನ ಜೊತೆ ಸಿರಿ ಸಂಪತ್ತುಗಳನ್ನು ತೆಗೆದುಕೊಂಡು ಬರಬೇಕು ಮತ್ತು ಸಮಾಜದಲ್ಲಿ ಅವಳ ಹೆಸರು ಮನೆ ಮಾತಾಗಬೇಕು. ತನ್ನ ಕಿಟಿ ಪಾರ್ಟಿಯ ಗೆಳತಿಯರ ಮುಂದೆ ಗರ್ವದಿಂದ ತನ್ನ ಸೊಸೆಯನ್ನು ಪರಿಚಯ ಮಾಡಿಸಬೇಕು.
ನೋಡಿ, ಇವಳು ನನ್ನ ಸೊಸೆ ಎಷ್ಟೊಂದು ಸುಂದರವಾಗಿದ್ದಾಳೆ ಮತ್ತು ಎಷ್ಟೊಂದು ವರದಕ್ಷಿಣೆಯನ್ನು ತೆಗೆದುಕೊಂಡು ಬಂದಿದ್ದಾಳೆ. ಹೀಗೆಂದು ಯೋಚಿಸಿ ಕಾವೇರಮ್ಮನವರು ಒಂದು ಶ್ರೀಮಂತ ಹುಡುಗಿಯನ್ನು ಕೂಡ ತನ್ನ ಮಗನಿಗಾಗಿ ಇಷ್ಟಪಟ್ಟಿದ್ದರು. ದೊಡ್ಡ ಶ್ರೀಮಂತ ಮನೆಯ ಹುಡುಗಿ ತನ್ನ ಮನೆಗೆ ಬರುವಾಗ ಹೇರಳವಾದ ವರದಕ್ಷಿಣೆಯನ್ನು ತೆಗೆದುಕೊಂಡು ಬಂದರೆ ನಾನು ಕಂಡ ಕನಸು ನನಸಾಗುವುದು ಎಂದೆಲ್ಲ ಯೋಚಿಸಿ ಕಾವೇರಮ್ಮನವರು ರೋಹನ್ನಲ್ಲಿ ಈ ಎಲ್ಲ ಮಾತನ್ನು ಹೇಳಿಕೊಂಡಾಗ ಅವನು ಕ್ಲಿಯರ್ ಕಟ್ಟಾಗಿ ಹೇಳಿದನು, ಅಮ್ಮ, ನಾನು ಇನ್ನೊಂದು ಹುಡುಗಿಯನ್ನು ಪ್ರೀತಿಸುತ್ತಿದ್ದೇನೆ. ಏನು ಹೇಳಿದೆ ನೀನು? ಕಾವೇರಮ್ಮನವರು ಹೈರಾಣಾಗಿ ಕೇಳಿದರು. ಅವಳು ಕಿವಿಯಲ್ಲಿ ಕೇಳಿಸಿಕೊಂಡರೂ ಕೇಳಿಸದ ಹಾಗೆ ಆ ಮಾತನ್ನು ಅವಳಿಂದ ಸ್ವೀಕರಿಸಲು ಸಾಧ್ಯವಾಗಲಿಲ್ಲ. ಅಮ್ಮ, ನಾನು ಮತ್ತೊಬ್ಬರನ್ನು ಪ್ರೀತಿಸುತ್ತಿದ್ದೇನೆ. ರೋಹನ್ ಪುನಃ ಅದನ್ನೇ ಉಚ್ಚರಿಸಿದನು. ಕಾವೇರಮ್ಮನವರ ಕನಸಿನ ಲೋಕ ಒಂದೇ ಕ್ಷಣದಲ್ಲಿ ನುಚ್ಚು ನೂರಾಯಿತು. ಅವಳು ಬಡವರ ಮನೆ ಹುಡುಗಿ ಎಂದು ತಿಳಿದ ತಕ್ಷಣವಂತೂ ಇನ್ನೂ ನೆತ್ತಿಗೇರಿತು. ರೋಹನ್ ತನ್ನ ಅಮ್ಮನಿಗೆ ತಿಳಿ ಹೇಳಲು ತುಂಬ ಪ್ರಯತ್ನಿಸಿದನು. ಆದರೆ ಕಾವೇರಮ್ಮನವರು ಎಷ್ಟೇ ತಿಳಿ ಹೇಳಿದರೂ ಕೇಳದಾದಾಗ ರೋಹನ್ ಕೋರ್ಟ್ ಮ್ಯಾರೇಜ್ ಮಾಡಿಕೊಂಡನು ಮತ್ತು ಅನನ್ಯಾಳನ್ನು ಮನೆಗೆ ಕರೆದುಕೊಂಡು ಬಂದನು. ಕಾವೇರಮ್ಮನವರು ತನ್ನ ಮಗ ರೋಹನ್ ಮತ್ತು ಅನನ್ಯಾಳನ್ನು ಒಟ್ಟಿಗೆ ನೋಡಿದಾಗ ಅದು ವಧುವಿನ ರೂಪದಲ್ಲಿ ನೋಡುತ್ತಲೇ ಕಾವೇರಮ್ಮನವರ ಹೃದಯ ಒಡೆದು ಹೋಯಿತು. ಅವರ ಅಹಂಕಾರ ಚೂರು ಚೂರಾಯಿತು. ಕಾವೇರಮ್ಮನವರು ಅವರನ್ನು ನೋಡುತ್ತಲೇ ತನ್ನ ಮಗನಿಗೆ 2 ಆಪ್ಷನನ್ನು ನೀಡಿದರು. ಒಂದು, ನೀನು ಈ ಹುಡುಗಿಯನ್ನು ಬಿಡಬೇಕು, ಇಲ್ಲ ನನ್ನನ್ನು ಬಿಡಬೇಕು. ರೋಹನ್ ತನ್ನ ಅಮ್ಮನ ಕಾಲಿಗೆ ಬಿದ್ದು ಕ್ಷಮೆಯನ್ನು ಕೇಳಿದನು ಮತ್ತು ಅನನ್ಯಾಳನ್ನು ಸೊಸೆಯನ್ನಾಗಿ ಸ್ವೀಕರಿಸುವಂತೆ ಪ್ರಾರ್ಥಿಸಿದನು. ಆದರೆ ಕಾವೇರಮ್ಮನವರು ಸಿಟ್ಟಿನಿಂದ ಮುಖವನ್ನು ತಿರುಗಿಸಿಕೊಂಡರು ಮತ್ತು ಏನನ್ನೂ ಕೇಳಲು ತಯಾರಾಗಲಿಲ್ಲ. ಆದರೆ ರೋಹನ್ನಿಗೆ ಭರವಸೆ ಇತ್ತು, ತನ್ನ ಅಮ್ಮನ ಕೋಪ ಶಾಶ್ವತವಲ್ಲ, ಅದು ಕ್ಷಣ ಮಾತ್ರದಲ್ಲಿ ಮಾಯವಾಗುತ್ತದೆ. ಅಮ್ಮ ಕೊನೆಗೆ ಅನನ್ಯಾಳ ಸರಳ ಸ್ವಭಾವ, ಅವಳ ಸಾಧ್ವಿತನ ಮತ್ತು ಅವಳ ವಿನಮ್ರತೆಯನ್ನು ತಿಳಿದುಕೊಂಡರೆ ಅವಶ್ಯವಾಗಿ ಅನನ್ಯಾಳನ್ನು ತನ್ನ ಸೊಸೆಯನ್ನಾಗಿ ಸ್ವೀಕರಿಸುತ್ತಾಳೆ ಮತ್ತು ತನ್ನವಳೆಂದು ಒಪ್ಪಿಕೊಳ್ಳುತ್ತಾಳೆ. ಆದರೆ ರೋಹನ್ನ ಈ ಭರವಸೆಯು ನಿಧಾನವಾಗಿ ನಿರಾಶೆಯಾಗಿ ಬದಲಾಯಿತು. ಕಾವೇರಮ್ಮನ ವ್ಯವಹಾರವು ದಿನ ಕಳೆದಂತೆ ಅನನ್ಯಾಳೊಂದಿಗೆ ಕಠೋರವಾಗುತ್ತಾ ಹೋಯಿತು. ಸಿಮಿ ಕೂಡ ತನ್ನ ಅಮ್ಮನಿಗೆ ತಿಳಿ ಹೇಳಲು ಪ್ರಯತ್ನಿಸಿದಳು. ಆದರೆ ಕಾವೇರಮ್ಮನವರು ಯಾರ ಮಾತನ್ನು ಕೇಳುವ ಸ್ಥಿತಿಯಲ್ಲಿ ಇರಲಿಲ್ಲ. ಈಗ ರೋಹನ್ ಇಕ್ಕಟ್ಟಿನಲ್ಲಿ ಸಿಲುಕಿಕೊಂಡಿದ್ದನು. ಕೊನೆಗೂ ರೋಹನ್ ಹತಾಶನಾಗಿ ಮದುವೆಯಾದ 2 ವಾರದ ನಂತರ ತನ್ನ ಪತ್ನಿಯ ಕೈ ಹಿಡಿದುಕೊಂಡು ಮನೆಯನ್ನು ಬಿಟ್ಟು ಹೊರಟು ಹೋದನು. ಅದಾದ ಮೇಲೆ ಅವನಿಗೆ ಒಳ್ಳೆಯ ನೌಕರಿ ಕೂಡ ದೊರೆಯಿತು ಮತ್ತು ಅವನು ಬೇರೆ ಪಟ್ಟಣಕ್ಕೆ ಹೋದನು. ಅವನಿಗೆ ಗೊತ್ತಿತ್ತು, ತನ್ನ ಅಮ್ಮ ಯಾವುದೇ ಪರಿಸ್ಥಿತಿಯಲ್ಲೂ ತಮ್ಮ ಮುಂದೆ ತಲೆ ತಗ್ಗಿಸುವುದಿಲ್ಲ ಎಂದು ಅರಿತುಕೊಂಡನು. ಮುಂದಿನ ಸರಿಯಾದ ಸಮಯಕ್ಕಾಗಿ ಕಾಯತೊಡಗಿದನು. ಅಮ್ಮ ಸಿಟ್ಟು ಮಾಡಿಕೊಂಡಿದ್ದರೂ ಪ್ರತಿ ತಿಂಗಳು ಅವರಿಗಾಗಿ ಹಣವನ್ನು ಕಳುಹಿಸತೊಡಗಿದ. ಸಿಮ್ಮಿಯ ಮೂಲಕ ಮನೆಯ ಎಲ್ಲ ವಿಚಾರವನ್ನು ತಿಳಿದುಕೊಳ್ಳುತ್ತಿದ್ದನು. ಆಗಾಗ ಅಮ್ಮನಿಗೂ ಫೋನ್ ಕೂಡ ಮಾಡುತ್ತಿದ್ದನು. ಅಮ್ಮ ಪ್ರತಿ ಬಾರಿಯೂ ಅವನ ನಂಬರ್ ನೋಡಿ ಫೋನ್ ಕಟ್ ಮಾಡುತ್ತಿದ್ದಳು. ವಾಸ್ತವದಲ್ಲಿ ಕಾವೇರಿಯವರ ಮಗಳ ಸಿಮ್ಮಿಯ ಮದುವೆ ಕೂಡ ಲವ್ ಮ್ಯಾರೇಜೇ ಆಗಿತ್ತು. ಆದರೆ ಕಾವೇರಿ ಅವರಿಗೆ ಈ ಸಂಬಂಧದ ಬಗ್ಗೆ ಯಾವುದೇ ಆಕ್ಷೇಪವಿರಲಿಲ್ಲ. ಏಕೆಂದರೆ ಸಿಮ್ಮಿ ಗಂಡನ ಮನೆಯವರ ಸ್ಟೇಟಸ್ ಇವರ ಮನೆಗಿಂತ ಚೆನ್ನಾಗಿತ್ತು. ಸಿಮ್ಮಿಯ ಮದುವೆ ದಿನ ಕೂಡ ಬಂತು. ಮನೆಯಲ್ಲಿ ಖುಷಿ ವಾತಾವರಣ ತುಂಬಿ ತುಳುಕುತ್ತಿತ್ತು. ರೋಹನ್ ಈ ಮೊದಲೇ ತಂಗಿಯ ಮದುವೆಗಾಗಿ ಅಮ್ಮನ ಅಕೌಂಟಿಗೆ ಹಣವನ್ನು ಜಮಾ ಮಾಡಿದನು. ಕಾವೇರಿಯವರು ಕೂಡ ಯಾವುದೇ ತಯಾರಿಯಲ್ಲಿ ಹಿಂದೆ ಬೀಳಲಿಲ್ಲ. ಆದರೆ ಅವರ ಮುಖವನ್ನು ನೋಡಿದಾಗ ಒಂದು ರೀತಿಯ ಬೇಜಾರು ಎದ್ದು ಕಾಣುತ್ತಿತ್ತು. ಅವರು ತನ್ನ ಮಗ ರೋಹನ್ ಹಾಗೂ ಸೊಸೆ ಅನನ್ಯಾಳಿಗೆ ಮದುವೆಯ ಆಮಂತ್ರಣವನ್ನು ನೀಡಿರಲಿಲ್ಲ. ಸಿಮ್ಮಿ ಹಲವಾರು ಬಾರಿ ಅಮ್ಮನಿಗೆ ಹೇಳಿದಳು, ಅಣ್ಣನನ್ನು ಮದುವೆಗೆ ಕರೆಯುವುದಿಲ್ಲವೇ? ಕರೆ ಅಮ್ಮ, ಇದು ನನ್ನ ಮದುವೆ. ಅವರು ಇರದೇ ಇದ್ದರೆ ನನ್ನ ಮದುವೆ ಪೂರ್ಣಗೊಂಡಂತೆ ಆಗುವುದಿಲ್ಲ. ಆದರೆ ಕಾವೇರಮ್ಮನವರು ಪ್ರತಿ ಬಾರಿಯೂ ತನ್ನ ಮಗಳ ಮಾತನ್ನು ತಿರಸ್ಕರಿಸುತ್ತಿದ್ದರು. ಆದರೆ ರೋಹನ್ ತನ್ನ ಅಂತರಾಳದ ಮಾತನ್ನು ಕೇಳುವವನಾಗಿದ್ದನು. ಸಿಮ್ಮಿಗೂ ಕೂಡ ವಿಶ್ವಾಸವಿತ್ತು, ಕೆಲವೇ ಕ್ಷಣಗಳ ಮಟ್ಟಿಗಾದರೂ ತನ್ನ ಅಣ್ಣ ತನ್ನನ್ನು ಆಶೀರ್ವದಿಸಲು ತನ್ನ ಮದುವೆಗೆ ಬಂದೇ ಬರುತ್ತಾನೆ. ಮತ್ತು ಹೀಗೆ ಆಯಿತು ಕೂಡ. ಸಿಮ್ಮಿ ಯಾವಾಗ ಮದುಮಗಳಾಗಿ ತಯಾರಾಗಲು ಕುಳಿತಿದ್ದಳೋ ರೋಹನ್ ತನ್ನ ಪತ್ನಿ ಸಮೇತ ಅಲ್ಲಿಗೆ ಬಂದನು. ಅವರನ್ನು ನೋಡಿ ಸಿಮ್ಮಿಯ ಕಣ್ಣಲ್ಲಿ ಒಂದು ಹೊಳಪು ಮೂಡಿತ್ತು. ಅಣ್ಣ, ನೀನು ಬಂದೆಯಾ? ನೀನು ಬಂದೇ ಬರುತ್ತೀಯ ಎಂದು ನನಗೆ ಗೊತ್ತಿತ್ತು. ಅನನ್ಯ ಕೂಡ ಸಿಮ್ಮಿಯನ್ನು ಅಪ್ಪಿಕೊಂಡಳು ಮತ್ತೆ ಹೇಳಿದಳು, ಸಿಮ್ಮಿ ತುಂಬ ಸುಂದರವಾಗಿ ಕಾಣುತ್ತಿದ್ದೀಯಾ. ರೋಹನ್ ಆಗ ಅಮ್ಮನ ಕಡೆ ನೋಡಿದನು ಮತ್ತು ಅಮ್ಮನ ಹತ್ತಿರ ಬರಲು ಹೆಜ್ಜೆಯನ್ನಿಟ್ಟನು. ಆದರೆ ಕಾವೇರಮ್ಮನವರು ಮುಖವನ್ನು ತಿರುಗಿಸಿಕೊಂಡರು. ರೋಹನ್ ತನ್ನ ತಂಗಿಯ ತಲೆಯನ್ನು ನೇವರಿಸಿ ತಂಗಿಗೆ ಆಶೀರ್ವಾದವನ್ನು ನೀಡಿ ಅಲ್ಲಿಂದ ಪತ್ನಿಯೊಂದಿಗೆ ಹೊರಟು ಹೋದನು. ಮದುವೆಯ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ನಡೆದವು. ಸಿಮ್ಮಿ ತನ್ನ ಗಂಡನ ಮನೆಗೆ ಬಂದು ತಲುಪಿದಳು. ಹೊಸ ಮನೆ, ಹೊಸ ಜನರು ಮತ್ತು ಒಂದು ಹೊಸ ಜೀವನ ಅವಳ ಕಣ್ಣ ಮುಂದೆ ಇತ್ತು. ಗಂಡನ ಮನೆಯಲ್ಲಿ ತುಂಬು ಹೃದಯದಿಂದ ಸ್ವಾಗತಿಸಿದರು. ಅತ್ತೆ ಮತ್ತು ಮಾವ ಸಿಮ್ಮಿಯನ್ನು ಮಗಳಂತೆ ನೋಡಿಕೊಂಡರು. ಮದುವೆಯ ಎಲ್ಲ ಕಾರ್ಯಕ್ರಮಗಳು ಮುಗಿದ ನಂತರ ಎಲ್ಲರ ಮುಖದಲ್ಲಿ ಸುಸ್ತು ಎದ್ದು ಕಾಣುತ್ತಿತ್ತು. ತುಂಬ ರಾತ್ರಿಯವರೆಗೆ ನಡೆದ ಕಾರ್ಯಕ್ರಮ ಮತ್ತು ಸಂಪ್ರದಾಯಗಳ ನಂತರ ಸಂಬಂಧಿಕರು ತಮ್ಮ ತಮ್ಮ ಕೋಣೆಗಳಿಗೆ ಮಲಗಲು ಹೊರಟು ಹೋದರು. ಸಿಮ್ಮಿಯು ಕೂಡ ಅಭಯ್ನ ಕೋಣೆಯಲ್ಲಿದ್ದಳು. ಅವರಿಗೂ ಕೂಡ ಬಹುಬೇಗ ನಿದ್ದೆ ಆವರಿಸಿತು.
ಮಾರನೇ ದಿನ ಸೂರ್ಯನ ಕಿರಣಗಳು ಕಿಟಕಿಯಿಂದ ಬೀಳುತ್ತಲೇ ಸಿಮ್ಮಿಯ ಕಣ್ಣುಗಳು ನಿಧಾನವಾಗಿ ತೆರೆದುಕೊಂಡವು. ಅವಳು ಈಗ ಹಾಸಿಗೆಯಲ್ಲಿದ್ದಳು. ತುಂಬ ಆಲಸ್ಯದಿಂದ ಮೇಲ್ಛಾವಣಿಯ ಕಡೆಗೆ ನೋಡತೊಡಗಿದಳು. ಅಷ್ಟರಲ್ಲಿ ಅವಳ ಫೋನ್ ರಿಂಗ್ ಆಯಿತು. ಸ್ಕ್ರೀನ್ ಮೇಲೆ ಅಮ್ಮ ಎಂದು ಹೆಸರನ್ನು ನೋಡಿ ಅವಳು ಫೋನ್ ಎತ್ತಿಕೊಂಡಳು. ಆ ಸಮಯದಲ್ಲಿ ಅಭಯ್ ಅಲ್ಲಿರಲಿಲ್ಲ. ಬಹುಶಃ ಅವನು ಬಾತ್ರೂಮ್ನಲ್ಲಿದ್ದನು. ಹೇಳಮ್ಮ, ಬೆಳ್ಬೆಳಿಗ್ಗೆ ನನ್ನನ್ನು ಹೇಗೆ ನೆನಪು ಮಾಡಿಕೊಂಡೆ? ಸಿಮ್ಮಿ ನಿಧಾನವಾಗಿ ನಗುತ್ತಾ ಹೇಳಿದಳು. ಕಾವೇರಿ ಅವರ ಧ್ವನಿಯಲ್ಲಿ ಅದೇ ಮಮತೆ ತುಂಬಿ ತುಳುಕುತ್ತಿತ್ತು. ನನ್ನ ಮಗಳೇ, ಗಂಡನ ಮನೆ ತಲುಪಿದೆಯಾ? ನನ್ನ ಮಗಳ ಆರೋಗ್ಯವನ್ನು ವಿಚಾರಿಸದಿದ್ದರೆ ನನ್ನನ್ನು ಅಮ್ಮ ಎಂದು ಹೇಗೆ ಕರೆಯುತ್ತಾರೆ? ಹೇಳು, ಅಲ್ಲಿ ಎಲ್ಲರೂ ಹೇಗಿದ್ದಾರೆ? ಆರಾಮಿದ್ದಾರಲ್ಲವೇ? ಅಮ್ಮನ ಮಾತಿಗೆ ಸಿಮ್ಮಿ ಜೋರಾಗಿ ನಕ್ಕಳು. ಹಾಸಿಗೆ ಮೇಲೆ ಸೀದಾ ಎದ್ದು ಕುಳಿತುಕೊಂಡಳು. ಮತ್ತೆ ಹೇಳಿದಳು, ಹೌದಮ್ಮ, ಎಲ್ಲರೂ ಸರಿಯಾಗಿದ್ದಾರೆ. ನನ್ನ ಬಗ್ಗೆ ಚಿಂತೆ ಮಾಡಬೇಡಿ. ಈಗಲೇ ನಾನು ರೆಡಿಯಾಗಬೇಕು. ಸಿಹಿ ತಿನ್ನುವ ಕಾರ್ಯಕ್ರಮಕ್ಕೆ ರೆಡಿಯಾಗು ಎಂದು ಅತ್ತೆ ಹೇಳಿದ್ದಾಳೆ. ಏನು? ಒಂದೇ ಸಮಯನೇ ಕಾವೇರಮ್ಮನವರ ಸ್ವರ ಕಠೋರವಾಯಿತು. ಅವರು ಮೊದಲ ದಿನವೇ ನಿನ್ನನ್ನು ಕೆಲಸಕ್ಕೆ ಹಚ್ಚಿದರೆ? ಮಗಳೇ, ನಾನು ನಿನಗೆ ಮೊದಲೇ ಹೇಳಿದ್ದೇನಲ್ಲವೇ? ನಿನ್ನ ಅತ್ತೆ ತುಂಬ ಚಾಲಾಕಿ. ಎಲ್ಲರ ಮುಂದೆ ಹೇಳಿದ್ದಳು. ನಾವು ಸೊಸೆಯನ್ನು ಕರೆದುಕೊಂಡು ಹೋಗುತ್ತಿಲ್ಲ, ಬದಲಾಗಿ ಮಗಳನ್ನು ಕರೆದುಕೊಂಡು ಹೋಗುತ್ತಿದ್ದೇವೆ. ಈಗ ಮಗಳು ಮಗಳು ಎಂದು ಹೇಳಿ ಮನೆಯ ಕೆಲಸದವಳನ್ನಾಗಿ ಮಾಡಿಬಿಡುತ್ತಾರೆ. ಅಲ್ಲಿ ನೀನು ಯಾವುದೇ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ಅರ್ಥವಾಯಿತೆ? ಸಿಮ್ಮಿ ಅಮ್ಮನ ಮಾತು ಕೇಳಿ ಒಂದು ಕ್ಷಣ ಯೋಚನೆಯಲ್ಲಿ ಮುಳುಗಿದಳು. ಏನೋ ಹೇಳಲು ಹೋದಳು. ತಕ್ಷಣ ಬಾಗಿಲು ತೆರೆಯಿತು. ಅಭಯ್ ಹೊರಗಡೆ ಬಂದನು. ತಕ್ಷಣ ಸಿಮ್ಮಿ ಹೇಳಿದಳು, ಆಯ್ತಮ್ಮ, ನಾನು ಆಮೇಲೆ ಫೋನ್ ಮಾಡುತ್ತೇನೆ ಎಂದು ತಕ್ಷಣ ಫೋನ್ ಇಟ್ಟಳು. ಅಭಯ್ ನಗುತ್ತಾ ಹೇಳಿದನು, ಯಾರ ಫೋನ್ ಆಗಿತ್ತು? ಸಿಮ್ಮಿಯು ಮೃದುವಾಗಿ ನಗುತ್ತಾ ಹೇಳಿದಳು, ಅಮ್ಮನ ಫೋನ್. ಅಷ್ಟೇ, ನನ್ನ ಆರೋಗ್ಯವನ್ನು ವಿಚಾರಿಸಿದಳು ಎಂದು ಹೇಳುತ್ತಾ ಅವಳು ಎದ್ದು ನಿಂತಳು ಮತ್ತು ತಯಾರಾಗಲು ತನ್ನ ಅಲ್ಮಾರಿಯ ಕಡೆಗೆ ಬಂದಳು. ಸ್ವಲ್ಪ ಹೊತ್ತಿನಲ್ಲಿ ಅಭಯ್ ಕೂಡ ತಯಾರಾದನು. ಆದರೆ ಸಿಮ್ಮಿಯನ್ನು ನೋಡಿದಾಗ ಅವಳು ತುಂಬ ಡಲ್ಲಾಗಿದ್ದಳು. ಅವಳು ತನ್ನ ಕೈ ಬೆರಳುಗಳನ್ನು ಹಿಚುಕಿಕೊಳ್ಳುತ್ತಿದ್ದಳು. ಅಭಯ್ ಅವಳ ಮುಖವನ್ನು ಗಮನವಿಟ್ಟು ನೋಡಿದನು ಮತ್ತು ನಕ್ಕು ಪ್ರೀತಿಯಿಂದ ಕೇಳಿದನು, ಯಾವ ವಿಷಯಕ್ಕಾಗಿ ಟೆನ್ಷನ್ ಆಗಿದೆಯಾ? ಚಿಂತೆ ಮಾಡಬೇಡ. ನಮ್ಮ ಮನೆಯ ವಾತಾವರಣ ತುಂಬ ಡಿಫ್ರೆಂಟ್ ಆಗಿದೆ. ನನ್ನ ತಂದೆಯವರು ನಮ್ಮನ್ನು ಎಷ್ಟೊಂದು ಚೆನ್ನಾಗಿ ವಿಚಾರಿಸುತ್ತಾರೆಂದರೆ ಅವರು ಎಂದಿಗೂ ಏರಿದ ಸ್ವರದಲ್ಲಿ ಮಾತನಾಡುವುದಿಲ್ಲ. ಅವರ ಸ್ವಭಾವದಲ್ಲಿ ಅವರಿಗೆ ಸಿಟ್ಟು ಬರುವುದಿಲ್ಲ. ಮತ್ತು ನನ್ನ ಅಮ್ಮನ ಬಗ್ಗೆ ಏನು ಹೇಳಲಿ? ಅವಳ ಸ್ವಭಾವ ಏನೆಂದು ನೀನೇ ನಿನ್ನ ಕಣ್ಣಾರೆ ನೋಡು. ಈಗ ಹೊರಗಡೆ ಹೋಗೋಣ. ಎಲ್ಲರೂ ನಮಗಾಗಿ ಕಾಯುತ್ತಿರಬಹುದು. ಸಿಮ್ಮಿ ಏನು ಹೇಳಲಿಲ್ಲ. ನಿಧಾನವಾಗಿ ಮುಗುಳ್ನಕ್ಕಳು. ಕೋಣೆಯಿಂದ ಹೊರಬಂದಾಗ ಬಿಸಿ ಬಿಸಿ ದೋಸೆಯ ಸುಗಂಧ ಮೂಗಿಗೆ ಬಡಿಯುತ್ತಿತ್ತು. ಅವರಿಬ್ಬರೂ ದೊಡ್ಡವರ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಪಡೆದುಕೊಂಡರು. ಆಗ ಶಾಂತಮ್ಮನವರು ಅವರನ್ನು ನೋಡುತ್ತಲೇ ಕರೆದರು, ಬಾ ಮಗಳೇ, ತಿಂಡಿ ರೆಡಿಯಾಗಿದೆ. ಸಿಮ್ಮಿ ಸ್ವಲ್ಪ ನಾಚಿಕೆ ಪಟ್ಟುಕೊಂಡಳು. ಆದರೆ ಶಾಂತಮ್ಮನವರು ಮುಗುಳ್ನಗುತ್ತಾ ತನ್ನ ಸೊಸೆಗಾಗಿ ಮತ್ತು ಅಭಯ್ನಿಗಾಗಿ ಕುರ್ಚಿಯನ್ನು ಎಳೆದು ನೀಡಿದಳು ಮತ್ತು ತುಂಬ ಪ್ರೀತಿಯಿಂದ ಹೇಳಿದರು, ನೀವಿಬ್ಬರು ಕುಳಿತುಕೊಳ್ಳಿ, ನಾನು ಈಗಲೇ ಬಿಸಿ ಬಿಸಿ ಬೆಣ್ಣೆ ದೋಸೆಯನ್ನು ತೆಗೆದುಕೊಂಡು ಬರುತ್ತೇನೆ. ಆಗ ಸಂಬಂಧಿಕರಲ್ಲಿ ಕುಳಿತುಕೊಂಡಿದ್ದ ವಯಸ್ಸಾದ ಮಹಿಳೆಯೊಬ್ಬರು ನಗುತ್ತಾ ಹೇಳಿದಳು, ಏನಮ್ಮ ಶಾಂತಿ, ಇದೇನು? ನಿನ್ನ ಸೊಸೆ ತಲೆಯ ಮೇಲೆ ಸೆರಗು ಹಾಕಿಕೊಳ್ಳುವುದು ಹೋಗಲಿ, ಮೈಮೇಲೂ ಕೂಡ ಸೆರಗನ್ನು ಹೊದ್ದುಕೊಂಡಿಲ್ಲ. ಇವಳಿಗೆ ಹೇಳು, ಯಾವಾಗಲೂ ತಲೆಯ ಮೇಲೆ ಸೆರಗನ್ನು ಹೊದ್ದಿಕೊಂಡಿರಬೇಕು. ಸೊಸೆಯಂದರು ಹೀಗೆ ಓಪನ್ ಆಗಿ ಸುತ್ತಾಡುತ್ತಾರೇನೋ? ಕಾಲ ಬದಲಾಗಿರಬಹುದು, ಆದರೆ ಸಂಪ್ರದಾಯಗಳು ಬದಲಾಗಿಲ್ಲವಲ್ಲ. ಒಂದು ಕ್ಷಣ ಸಿಮ್ಮಿ ಕಕ್ಕಾಬಿಕ್ಕಿಯಾದಳು. ಈಗ ನನ್ನ ಅತ್ತೆ ತನಗೆ ಏನಾದರೂ ಬೈಯುತ್ತಾಳೆ ಎಂದು ಅಂದುಕೊಂಡಳು. ಆದರೆ ಶಾಂತಮ್ಮನವರು ತಮ್ಮ ಮುಖದ ಮೇಲೆ ಮುಗುಳ್ನಗೆಯನ್ನು ತಂದುಕೊಂಡರು ಮತ್ತು ಸಹಜತೆಯಿಂದ ಉತ್ತರ ಕೊಟ್ಟರು, ತಾಯಮ್ಮ, ನೀವು ಈ ಮನೆಯಲ್ಲಿ ಎಂದಾದರೂ ದೀಪಾ ಸೆರಗನ್ನು ಹೊದ್ದುಕೊಂಡಿರುವುದನ್ನು ನೋಡಿದ್ದೀರೇನೋ? ದೀಪಾ ಶಾಂತಮ್ಮನವರ ಮಗಳಾಗಿದ್ದಳು ಮತ್ತು ಅಭಯ್ನ ಅಕ್ಕಳಾಗಿದ್ದಳು. ಅವಳ ಮದುವೆಯಾಗಿದೆ. ಆಗ ತಾಯಮ್ಮ ಅಚ್ಚರಿಗೊಂಡು ಹೇಳಿದಳು, ಅವಳಂತೂ ಈ ಮನೆಯ ಮಗಳು, ಅವಳೇಕೆ ಸೆರಗನ್ನು ಹೊದ್ದುಕೊಂಡು ಮುಖ ಮುಚ್ಚಿಕೊಳ್ಳಬೇಕು? ಈಗಲೂ ಶಾಂತಮ್ಮನವರು ಮುಗುಳ್ನಗುತ್ತಾ ಸಿಮ್ಮಿಯ ತಲೆಯನ್ನು ನೇವರಿಸುತ್ತಾ ಹೇಳಿದಳು, ಇವಳು ಕೂಡ ನನ್ನ ಮಗಳೇ ಆಗಿದ್ದಾಳೆ. ನನಗೆ ಇವಳು ಕೂಡ ದೀಪನ ಹಾಗೆ. ಈ ಮನೆಯಲ್ಲಿ ಮಗಳು ಹಾಗೂ ಸೊಸೆ ಇಬ್ಬರೂ ಸರಿಸಮಾನರು. ಅಂದ ಮೇಲೆ ಇವಳು ಸೆರಗು ಹೊದ್ದುಕೊಂಡು ಮುಖ ಮುಚ್ಚಿಕೊಳ್ಳುವ ಅವಶ್ಯಕತೆಯಾದರೂ ಏನಿದೆ? ಹಾಲ್ನಲ್ಲಿ ಸ್ವಲ್ಪ ಹೊತ್ತು ಮೌನ ಆವರಿಸಿತು. ತನ್ನ ಅತ್ತೆ ಒಂದೊಂದು ಶಬ್ದವು ಸಿಮ್ಮಿಯ ಕಿವಿಗೆ ನಾಟಿ ಆಳಕ್ಕೆ ಇಳಿದವು. ಅವಳಿಗೆ ನಿಂತಲ್ಲಿ ಒಂದು ಸುಖಕರ ಅನುಭವವಾಯಿತು. ಚಳಿಯಲ್ಲಿ ಸೂರ್ಯನ ಕಿರಣಗಳು ಮೈದಡವಿದಂತೆ ಅವಳಿಗೆ ಅನುಭವವಾಯಿತು. ಇವರು ಅದೇ ಅತ್ತೆಯಾಗಿದ್ದರು. ಇವರ ಬಗ್ಗೆ ತನ್ನ ಅಮ್ಮ ನೂರಾರು ಸಂದೇಹಗಳನ್ನು ತನ್ನಲ್ಲಿ ವ್ಯಕ್ತಪಡಿಸಿದ್ದರು. ತಿಂಡಿಯಾದ ಮೇಲೆ ಇಬ್ಬರು ಅತ್ತೆ ಸೊಸೆಯರು ಕೇಸರಿಬಾತ್ ಮಾಡಿದರು ಮತ್ತು ಎಲ್ಲರಿಗೂ ಹಂಚಿದರು. ಮತ್ತು ಮದುವೆ ಎಲ್ಲ ಸಂಪ್ರದಾಯಗಳು ಮುಗಿದ ಮೇಲೆ ಸಿಮ್ಮಿ ಮತ್ತು ಅಭಯ್ ಕೆಲವು ದಿನಗಳ ಮಟ್ಟಿಗೆ ಸುತ್ತಾಡಲು ಹೋದರು. ತುಂಬ ಖುಷಿಯ ಕ್ಷಣಗಳಿಂದ ಕಳೆದ ದಿನಗಳ ಅನುಭವವನ್ನು ಮರೆಯಲು ಸಾಧ್ಯವಿಲ್ಲ. ಅಭಯ್ನ ಪ್ರೀತಿ, ಅವನ ಚಿಕ್ಕ ಚಿಕ್ಕ ತುಂಟತನ ಮತ್ತು ಸಿಮ್ಮಿ ಪ್ರತಿಕ್ಷಣದ ಉತ್ಸಾಹ ಅವರಿಬ್ಬರನ್ನು ಒಂದು ಸದೃಢ ಸುಮಧುರ ಬಂಧನದಲ್ಲಿ ಬಂಧಿಸಿತ್ತು. ಅವರು ಮರಳಿ ಬಂದಾಗ ಸಿಮ್ಮಿಯು ಮರಳಿ ತನ್ನ ಟೀಚರ್ ನೌಕರಿಯನ್ನು ಸೇರಿಕೊಂಡಳು.
ಆದರೆ ಮನೆಗೆ ಮರಳಿದ ಮೇಲೆ ಶಾಂತಮ್ಮನವರೊಂದಿಗೆ ಕೈ ಜೋಡಿಸುತ್ತಿದ್ದಳು. ಇದು ಅವಳ ಕರ್ತವ್ಯ ಎಂದು ಅಂದುಕೊಳ್ಳುತ್ತಿದ್ದಳು. ಒಂದು ಸಂಜೆ ಚಹಾವನ್ನು ಕುಡಿಯುತ್ತಾ ಸಿಮ್ಮಿಯು ಶಾಂತಮ್ಮನವರ ಜೊತೆ ತರಕಾರಿ ಕಟ್ ಮಾಡುತ್ತಿದ್ದಳು. ಆಗ ಶಾಂತಮ್ಮನವರು ಪ್ರೀತಿಯಿಂದ ಅವಳಿಗೆ ಹೇಳಿದರು, ಸಿಮ್ಮಿ, ಈ ಚಾಕುವನ್ನು ಕೆಳಗೆ ಇಡು. ದಿನ ಶಾಲೆಯಲ್ಲಿ ಮಕ್ಕಳನ್ನು ಸಂಭಾಳಿಸುತ್ತೀಯ, ಇಷ್ಟೆಲ್ಲ ಕೆಲಸ ಮಾಡುತ್ತೀಯ. ಆದರೂ ಮನೆಗೆ ಬಂದ ಮೇಲೂ ಮತ್ತೆ ಆಯಾಸ ಪಟ್ಟುಕೊಳ್ಳುತ್ತೀಯ. ಮಗಳೇ, ಈ ಮನೆ ನಿನ್ನದು. ನಿನ್ನ ತವರು ಮನೆಯಲ್ಲಿ ಹೇಗೆ ಆರಾಮವಾಗಿರುತ್ತಿದ್ದೀಯೋ ಅದೇ ರೀತಿಯಲ್ಲಿ ಆರಾಮಾಗಿರು. ನೀವಿಬ್ಬರು ನಗು ನಗುತ್ತಾ ಜೀವನ ಸಾಗಿಸಿದರೆ ನನಗಷ್ಟೇ ಸಾಕು. ಕೆಲಸದ ಬಗ್ಗೆ ನೀನು ಚಿಂತೆ ಮಾಡಬೇಡ. ಸಿಮ್ಮಿ ಚಾಕುವನ್ನು ಬದಿಗಿಟ್ಟಳು ಮತ್ತು ನಿಧಾನವಾಗಿ ಮುಗುಳ್ನಗುತ್ತಾ ಹೇಳಿದಳು, ಇಲ್ಲ ಅಮ್ಮ, ಆ ರೀತಿ ಏನೂ ಇಲ್ಲ. ನೀವು ಇಡೀ ದಿನ ಮನೆ ಕೆಲಸ ಮಾಡುತ್ತೀರಿ. ಎಲ್ಲ ಭಾರವನ್ನು ನೀವು ಒಬ್ಬರೇ ತೆಗೆದುಕೊಂಡಿದ್ದೀರಿ. ಇದು ನನಗೆ ಇಷ್ಟವಾಗಲಿಲ್ಲ. ನಾನು ಕೇವಲ ನಿಮಗೆ ಸ್ವಲ್ಪ ಸಹಾಯ ಮಾಡಲು ಬಯಸಿದ್ದೇನೆ. ಅವಳ ಮಾತುಗಳು ಶಾಂತಮ್ಮನವರ ಹೃದಯವನ್ನು ಕಲಕಿತ್ತು. ಶಾಂತಮ್ಮನವರು ಸಿಮ್ಮಿಯ ಕಡೆ ನೋಡುತ್ತಾ ನಗುತ್ತಾ ಹೇಳಿದರು, ಮಗಳೇ, ನೀನು ನೌಕರಿ ಮಾಡುತ್ತಿದ್ದೀಯಲ್ಲವೇ? ನೀನು ನಿನ್ನ ನೌಕರಿಯ ಬಗ್ಗೆ ಗಮನ ಕೊಡು. ನನ್ನ ಸಹಾಯಕ್ಕಾಗಿ ಕೆಲಸದಾಳು ಇದ್ದಾಳೆ. ಮತ್ತು ಮತ್ತೊಂದು ವಿಷಯ, ಯಾವಾಗ ನಿನಗೆ ಇಷ್ಟವೋ ಆಗ ನೀನು ಅಡುಗೆ ಮಾಡು. ಆದರೆ ಚಿಂತೆಗೊಳಗಾಗಿ ಕಷ್ಟ ಬಿದ್ದು ಏನು ಮಾಡಬೇಡ. ನನಗಂತೂ ಅಡುಗೆ ಮಾಡುವುದೆಂದರೆ ತುಂಬ ಇಷ್ಟ. ಮತ್ತೆ ಸ್ವಲ್ಪ ಹೊತ್ತು ಸುಮ್ಮನಾಗಿ ತುಂಟತನದ ದಾಟಿಯಲ್ಲಿ ಶಾಂತಮ್ಮ ಹೇಳಿದರು, ಮತ್ತೆ ಕೇಳು, ನೀನು ಪ್ರತಿದಿನ ನೌಕರಿಗೆ ಹೋಗುತ್ತೀಯಲ್ಲ, ಆಗ ನಿನ್ನ ಮಾವ ಕೂಡ ಅಡುಗೆ ಮನೆಗೆ ಬರುತ್ತಾರೆ. ಇದು ಒಳ್ಳೆಯದೇ ಅಲ್ಲವೇ? ಈ ವಯಸ್ಸಿನಲ್ಲಿ ಕುಳಿತು ಕುಳಿತು ಕೈಕಾಲು ಜಾಮ್ ಆಗುವುದರ ಬದಲು ಏನಾದರೂ ಕೆಲಸ ಮಾಡುವುದು ಒಳ್ಳೆಯದಲ್ಲವೇ? ಆಗ ಸಿಮ್ಮಿಯ ಕಣ್ಣುಗಳು ಕಿರಿದಾದವು. ಅಮ್ಮ, ಇದು ಸತ್ಯವೇ? ಅಪ್ಪಾಜಿ ಕೂಡ ಅಡುಗೆ ಮಾಡುತ್ತಾರೆಯೇ ಎಂದು ಸಿಮ್ಮಿ ಹೈರಾಣಾದಳು. ಆಗ ಶಾಂತಮ್ಮನವರು ಜೋರಾಗಿ ನಕ್ಕರು. ಹೌದು ಮಗಳೇ, ನೀನು ನಿನ್ನೆ ಪಲ್ಯವನ್ನು ತಿಂದಿಯಲ್ಲವೇ? ಅದು ನಿನ್ನ ಮಾವನವರೇ ಮಾಡಿದ್ದರು. ನೀನಂತೂ ತುಂಬ ಹೊಗಳುತ್ತಿದ್ದೀಯಲ್ಲವೇ? ಶಾಂತಮ್ಮನವರ ನಗುವಿನಲ್ಲಿ ಒಂದು ಮುಗ್ಧ ತುಂಟತನದ ಖುಷಿಯಿತ್ತು. ಸಿಮ್ಮಿ ಬಾಯಿ ಬಿಟ್ಟು ನೋಡತೊಡಗಿದಳು. ಅಮ್ಮ, ಇದು ಸತ್ಯವೇ? ನಾನಂತೂ ನೀವೇ ಮಾಡಿದ್ದೀರೆಂದು ಅಂದುಕೊಂಡಿದ್ದೆ. ಅಪ್ಪಾಜಿಯವರನ್ನು ನೋಡಿದಾಗ ಅವರು ಕೇವಲ ಪೇಪರ್ ಓದುವುದು ಮತ್ತು ಚಹಾ ಕುಡಿಯುವುದು ಅಷ್ಟೇ ಅವರ ಹವ್ಯಾಸವೆಂದು ಅಂದುಕೊಂಡಿದ್ದೆ ಎನ್ನುತ್ತಾ ಸಿಮ್ಮಿ ಕೂಡ ಜೋರಾಗಿ ನಕ್ಕಳು. ಒಂದು ದಿನ ಸಿಮ್ಮಿ ಶಾಲೆಯಿಂದ ಮರಳಿ ಮನೆಗೆ ಬಂದಳು. ಬಂದು ನೋಡಿದಾಗ ಅಡುಗೆ ಕೋಣೆಯಲ್ಲಿ ಶಾಂತಮ್ಮ ಹಾಗೂ ಮಾವ ಇಬ್ಬರು ಅಡುಗೆ ಕೋಣೆಯಲ್ಲಿ ಯಾವುದೋ ಪಾಕವನ್ನು ಮಾಡುತ್ತಿದ್ದರು. ಸಿಮ್ಮಿ ಬ್ಯಾಗನ್ನು ಪಕ್ಕದಲ್ಲಿಟ್ಟು ಅಡುಗೆ ಕೋಣೆಗೆ ಬಂದಳು. ಮಾವ ಅವಳನ್ನು ನೋಡುತ್ತಾ ಹೇಳಿದರು, ಸಿಮ್ಮಿ ಮಗಳೇ, ಬಾ, ಇಂದು ನಿನಗಾಗಿ ಪಕೋಡಗಳನ್ನು ಮಾಡುತ್ತಿದ್ದೇನೆ ಎನ್ನುತ್ತಿದ್ದಂತೆ ಶಾಂತಮ್ಮನವರು ಒಂದು ಪಕೋಡವನ್ನು ಎತ್ತಿಕೊಂಡು ಸಿಮ್ಮಿಗೆ ತಿನ್ನಿಸಿದರು. ಆಗ ಸಿಮ್ಮಿ ನಗುತ್ತಾ ಹೇಳಿದಳು, ವಾವ್ ಅಪ್ಪಾಜಿ, ನೀವು ತುಂಬ ರುಚಿಕರವಾಗಿ ಪಕೋಡ ಮಾಡುತ್ತೀರಿ. ಸಾಕು ಮಗಳೇ, ನನ್ನನ್ನು ತುಂಬ ಹೊಗಳಬೇಡ. ಹಾಗೇನಾದರೂ ಮಾಡಿದರೆ ಈ ಶಾಂತಿ ಪ್ರತಿದಿನ ಪಕೋಡ ಮಾಡಿಕೊಡು ಎಂದು ನನಗೆ ದುಂಬಾಲು ಬೀಳುತ್ತಾಳೆ ಎಂದು ಅಪ್ಪಾಜಿ ಹೇಳಿದಾಗ ಮನೆಯಲ್ಲಿ ನಗು ತುಂಬಿತ್ತು. ಈಗ ಸಿಮ್ಮಿಗೆ ತಾನು ಈ ಮನೆಯ ಹಳೆಯ ಸದಸ್ಯಳಂತೆ ಭಾಸವಾಯಿತು. ಹೀಗೆ ಎಲ್ಲರೂ ಮನೆಯಲ್ಲಿ ಖುಷಿಯಲ್ಲಿರುವಾಗ ಸಿಮ್ಮಿಯ ಫೋನ್ ರಿಂಗ್ ಆಯಿತು. ಅವಳು ಫೋನ್ ಎತ್ತಿಕೊಂಡಾಗ ಮತ್ತೊಂದು ಕಡೆಯಿಂದ ಕಾವೇರಮ್ಮನವರ ಧ್ವನಿ ಕೇಳಿಸಿತು. ಏಕೆ ಸಿಮ್ಮಿ, ಮದುವೆಯಾದ ಮೇಲೆ ನಿನ್ನ ಅಮ್ಮನನ್ನು ಮರೆತೇ ಬಿಟ್ಟಿಯೇನು? ನಿನಗೆ ನಿನ್ನ ಅಮ್ಮನ ನೆನಪು ಕೂಡ ಆಗುತ್ತಿಲ್ಲವೇ? ಆಗ ಸಿಮ್ಮಿ ಶಾಂತ ಸ್ವರದಲ್ಲಿ ಹೇಳಿದಳು, ಅಮ್ಮ, ಆ ರೀತಿ ಏನೂ ಇಲ್ಲ. ನಿನ್ನೆ ನೀವು ಫೋನ್ ಮಾಡಿದಾಗ ನಾವೆಲ್ಲರೂ ಊಟ ಮಾಡುತ್ತಿದ್ದೆವು. ನಾನು ಆಮೇಲೆ ಮಾತನಾಡುತ್ತೇನೆ ಎಂದು ನಿಮಗೆ ಹೇಳಿದ್ದೆ. ಕಾವೇರಮ್ಮನವರು ಇನ್ನೂ ಚುಚ್ಚಿ ಮಾತನಾಡಿದರು. ಹೌದೌದು, ಎಲ್ಲರೂ ಊಟ ಮಾಡುತ್ತಿದ್ದರು ಮತ್ತು ನೀನು ಅಡುಗೆ ಕೋಣೆಯಲ್ಲಿ ನಿಂತು ಅವರ ಸೇವೆ ಮಾಡುತ್ತಿದ್ದೆ ಎಂದು ತೋರುತ್ತಿದೆ. ನಾನು ನಿನಗೆ ಎಷ್ಟು ಬಾರಿ ಹೇಳಿದ್ದೇನೆ, ಅವರ ಮನೆಯಲ್ಲಿ ಕೆಲಸದಾಳಾಗಬೇಡ. ಏನಾದರೂ ಕೆಲಸ ಹೇಳಿದರೆ ಹುಷಾರಿಲ್ಲ ಎಂದು ನಾಟಕವಾಡು. ಈಗ ಸಿಮ್ಮಿಗೆ ತುಂಬ ಬೇಜಾರಾಯಿತು. ಅವಳು ಸಂಯಮದಿಂದ ಹೇಳಿದಳು, ಆ ರೀತಿ ಏನೂ ಇಲ್ಲ. ನಾನು ಹೇಳಿದ್ದೀನಲ್ಲವೇ, ಅತ್ತೆ ಮಾವ ತುಂಬ ಒಳ್ಳೆಯವರು. ಯಾರೂ ನನ್ನನ್ನು ಇಲ್ಲಿ ಆ ರೀತಿಯ ಸಹಾಯಕಳಾಗುವಂತೆ ಮಾಡಲಿಲ್ಲ. ನಾನು ಕೂಡ ಸ್ವತಃ ಏನಾದರೂ ಮಾಡಬೇಕೆಂದು ಅಂದುಕೊಂಡಿದ್ದೇನೆ. ಈ ಮನೆ ನನ್ನ ಮನೆ ಕೂಡ ಅಲ್ಲವೇ? ಒಳ್ಳೆಯದು. ನನ್ನನ್ನು ಭೇಟಿಯಾಗಲು ಯಾವಾಗ ಬರುತ್ತೀಯಾ? ಸಿಮ್ಮಿ ಒಂದು ಕ್ಷಣ ಸುಮ್ಮನಾದಳು. ಮತ್ತೆ ನಿಧಾನವಾಗಿ ಹೇಳಿದಳು, ಆಯ್ತಮ್ಮ, ಅಮ್ಮನಲ್ಲಿ ಕೇಳಿ ಹೇಳುತ್ತೇನೆ. ಒಂದು ವೇಳೆ ಇಲ್ಲಿ ಯಾವುದೇ ಅರ್ಜೆಂಟ್ ಕೆಲಸವಿಲ್ಲದಿದ್ದರೆ ನಾನು ಬರುತ್ತೇನೆ. ಈಗ ನೀನು ನನ್ನನ್ನು ಭೇಟಿಯಾಗಲು ಕೂಡ ನಿನ್ನ ಅತ್ತೆಯನ್ನು ಕೇಳಬೇಕೇನು? ಒಂದು ವೇಳೆ ಅವಳು ಹೋಗುವುದು ಬೇಡವೆಂದರೆ ನೀನು ಇಲ್ಲಿಗೆ ಬರುವುದಿಲ್ಲವೇ? ಒಂದು ವೇಳೆ ನೀನು ಇದೇ ರೀತಿ ಮಾಡುತ್ತಿದ್ದರೆ ಎಂದಿಗೂ ನೀನು ಅತ್ತೆ ಮಾವಂದಿರಿಂದ ಬೇರೆಯಾಗಲು ಸಾಧ್ಯವಿಲ್ಲ, ಅಥವಾ ಎಂದಿಗೂ ನೀನು ಸ್ವತಂತ್ರವಾಗಲಾರೆ. ಅಮ್ಮ, ನೀವು ಯಾವಾಗಲೂ ಒಂದೇ ಮಾತನ್ನು ಏಕೆ ಹೇಳುತ್ತೀರಿ? ನಾನು ನಿನಗೆ ಮೊದಲೇ ಹೇಳಿದ್ದೇನಲ್ಲವೇ? ನೀವು ಯೋಚಿಸುವಂತೆ ನನ್ನ ಅತ್ತೆ ಮಾವ ಅಂಥವರಲ್ಲ, ತುಂಬ ಒಳ್ಳೆಯವರು. ಒಂದು ವೇಳೆ ನಿಮಗೇನಾದರೂ ಶಂಕೆ ಇದ್ದರೆ ಒಮ್ಮೆ ಇಲ್ಲಿಗೆ ಬಂದು ನೋಡಿ. ಹೇಗಿದ್ದರೂ ನಾನೇ ನಿಮಗೆ ಇಲ್ಲಿಗೆ ಬನ್ನಿ ಎಂದು ಕರೆಯುತ್ತಿದ್ದೇನೆ. ಒಮ್ಮೆ ನಮ್ಮ ಮನೆಗೆ ಬಂದು ನೋಡು. ನೀವು ಕೂಡ ನಮ್ಮ ಅತ್ತೆಯಿಂದ ಒಬ್ಬ ಅತ್ತೆ ಹೇಗಿರಬೇಕೆಂದು ಕಲಿತುಕೊಳ್ಳುತ್ತೀರಿ. ಕಾವೇರಮ್ಮನವರು ಇನ್ನೂ ಮೂಗು ಮುರಿಯುತ್ತಾ ಹೇಳಿದರು, ಸಾಕು, ನೀನು ಅತ್ತೆ ಮಾವನ ಪಕ್ಷವಹಿಸಿ ಮಾತನಾಡುವ ಅವಶ್ಯಕತೆ ಇಲ್ಲ. ನನಗೆ ಎಲ್ಲ ಅರ್ಥವಾಗುತ್ತಿದೆ. ಈಗ ನಾನು ಫೋನ್ ಇಡುತ್ತೇನೆ. ಫೋನ್ ಕಟ್ಟಾದ ಮೇಲೆ ಸಿಮ್ಮಿ ಪುನಃ ಬೈಠಕ್ಕೆ ಮರಳಿ ಬಂದಳು. ಶಾಂತಮ್ಮನವರು ಚಹಾ ಕುಡಿಯುತ್ತಿದ್ದರು.
ಮಗಳೇ, ಯಾರ ಫೋನ್ ಬಂದಿತ್ತು? ಅಮ್ಮನ ಫೋನ್ ಆಗಿತ್ತು ಎಂದು ಸಿಮ್ಮಿ ಹೇಳಿದಳು. ಆಗ ಶಾಂತಮ್ಮನವರು ಒಂದು ಕ್ಷಣ ದೀರ್ಘವಾದ ಉಸಿರನ್ನು ತೆಗೆದುಕೊಂಡರು ಮತ್ತು ತುಂಬ ಆತ್ಮೀಯವಾಗಿ ಹೇಳಿದರು, ಅವರು ಏಕಾಂಗಿಯಾಗಿರುತ್ತಾರಲ್ಲವೇ, ಹಾಗಾಗಿ ಅವರು ತುಂಬ ಉದಾಸೀನತೆಯಿಂದ ಇರಬಹುದು. ಅಮ್ಮ ಅಂತೂ ಅಮ್ಮ ಅಲ್ಲವೇ, ಆಗಾಗ ಅವಳಿಗೆ ಫೋನ್ ಮಾಡಿ ಆರೋಗ್ಯವನ್ನು ವಿಚಾರಿಸಿಕೊಳ್ಳುತ್ತಿರು ಮತ್ತು ಅವರನ್ನು ಭೇಟಿಯಾಗುತ್ತಿರು. ಆಗ ಸಿಮಿ ಮುಜುಗರಕ್ಕೆ ಈಡಾದವಳಂತೆ ತಲೆಯನ್ನು ಆಡಿಸಿದಳು. ಮತ್ತೆ ಶಾಂತಮ್ಮ ಹೇಳಿದರು, ಒಂದು ಕೆಲಸ ಮಾಡು, ನಾಳೆ ನಿನಗೆ ಶಾಲೆಗೆ ರಜೆ ಅಲ್ಲವೇ? ಅಭಯ್ ಆಫೀಸಿಗೆ ಹೋಗುವಾಗ ನಿನ್ನನ್ನು ನಿನ್ನ ತವರು ಮನೆಗೆ ಬಿಡುತ್ತಾನೆ. ಸಂಜೆಯಾಗುತ್ತಿದ್ದಂತೆ ಇಲ್ಲಿಗೆ ಕರೆದುಕೊಂಡು ಬರುತ್ತಾನೆ ಎಂದಾಗ ಸಿಮ್ಮಿ ಮುಗುಳ್ನಗುತ್ತಾ ಉತ್ತರ ನೀಡಿದಳು. ಆಯ್ತಮ್ಮ, ಸರಿ. ಮಾರನೇ ದಿನವೇ ಸಿಮ್ಮಿ ತವರಿಗೆ ಬಂದು ತಲುಪಿದಳು. ಬಾಗಿಲನ್ನು ತೆರೆಯುತ್ತಿದ್ದಂತೆ ಕಾವೇರಮ್ಮನವರ ಕಣ್ಣುಗಳು ಅರಳಿದವು ಮತ್ತು ಮುಖದಲ್ಲಿ ನಗು ಮೂಡಿತ್ತು. ಅವರ ಖುಷಿಗೆ ಪಾರವೇ ಇರಲಿಲ್ಲ. ಇಡೀ ದಿನ ಅವಳು ಸಿಮ್ಮಿಯ ಜೊತೆ ಮಾತನಾಡುತ್ತಾ ಕಾಲ ಕಳೆದಳು. ಸಂಜೆಯಾಗುತ್ತಿದ್ದಂತೆ ಸಿಮ್ಮಿ ಅಭಯ್ನೊಂದಿಗೆ ಮರಳಿ ಬಂದಳು. ಮಾರನೇ ದಿನ ಅವಳು ಶಾಲೆಗೆ ಹೋಗಬೇಕಾಗಿತ್ತು. ಮಾರನೇ ದಿನ ಬೆಳಿಗ್ಗೆ ಒಂದು ಚಂಡಮಾರುತವೇ ಬೀಸಿದಂತಾಯಿತು. ಸಿಮ್ಮಿ ಶಾಲೆಗೆ ಹೋಗಲು ತಯಾರಾಗುತ್ತಿದ್ದಳು. ಸೀರೆಯ ನೆರಿಗೆಯನ್ನು ಸರಿ ಮಾಡಿಕೊಳ್ಳುತ್ತಿರುವಾಗ ಫೋನ್ ರಿಂಗ್ ಆಯಿತು. ಅಮ್ಮನ ಹೆಸರನ್ನು ಡಿಸ್ಪ್ಲೇನಲ್ಲಿ ನೋಡುತ್ತಿದ್ದಂತೆ ಅವಳು ಹೈರಾಣಾದಳು. ನಿನ್ನೆ ಸಂಜೆ ಅಷ್ಟೇ ಮೀಟ್ ಮಾಡಿ ಬಂದಿದ್ದೆ, ಇಷ್ಟೊಂದು ಬೆಳಬೆಳಿಗ್ಗೆ ಏನಾಯಿತು? ಅವಳು ಫೋನ್ ಎತ್ತಿದಳು. ಮತ್ತೊಂದು ಕಡೆಯಿಂದ ಕಾವೇರಮ್ಮನವರ ನೋವಿನಿಂದ ಕೂಡಿದ ಧ್ವನಿ ಕೇಳಿಸಿತು. ಮಗಳೇ, ನೀನು ಆದಷ್ಟು ಬೇಗ ಬಾ, ನನ್ನಿಂದ ಎದ್ದು ಕುಳಿತುಕೊಳ್ಳಲು ಕೂಡ ಆಗುತ್ತಿಲ್ಲ. ಹೇಗೆ ನಾನು ಕಾಲು ಜಾರಿ ಬಿದ್ದೇನೋ ನನಗೆ ಗೊತ್ತಾಗುತ್ತಿಲ್ಲ. ತುಂಬ ಕಷ್ಟಪಟ್ಟು ಫೋನ್ ಬಳಿ ಬಂದು ತಲುಪಿದ್ದೇನೆ. ಅಮ್ಮನ ನಡುಗುತ್ತಿರುವ ಈ ಮಾತುಗಳನ್ನು ಕೇಳಿ ಸಿಮ್ಮಿಯ ಕೈಯಲ್ಲಿದ್ದ ಬಾಚಣಿಗೆ ಜಾರಿ ಕೆಳಗೆ ಬಿತ್ತು. ಅವಳ ಉಸಿರೇ ನಿಂತಂತಾಯಿತು. ಅವಳು ಓಡೋಡಿ ಅಭಯ್ನ ಬಳಿಗೆ ಬಂದಳು. ಅವನಿನ್ನು ಹಾಸಿಗೆಯಲ್ಲಿ ಮಲಗಿಕೊಂಡಿದ್ದನು. ಅಭಯ್, ಅಮ್ಮನಿಗೆ ಏನೋ ಆಗಿದೆ, ಅವಳು ಕಾಲು ಜಾರಿ ಬಿದ್ದಿದ್ದಾಳೆ, ಎದ್ದೇಳಿ, ಬೇಗ ಹೋಗೋಣ. ಅವಳ ಮಾತನ್ನು ಕೇಳಿ ಅಭಯ್ ತಕ್ಷಣ ಎದ್ದು ಕೂತನು. ಶಾಂತಮ್ಮನವರನ್ನು ಕೂಗಿ ಕರೆದನು. ಅಮ್ಮ, ಅತ್ತೆ ಕಾಲು ಜಾರು ಬಿದ್ದು ಗಾಯ ಮಾಡಿಕೊಂಡಿದ್ದಾರೆ. ಅಭಯ್ ತಕ್ಷಣ ಗಾಡಿಯನ್ನು ಹೊರತೆಗೆದನು. ಶಾಂತಮ್ಮನವರು ಕೂಡ ಸಮಯವನ್ನು ವ್ಯರ್ಥ ಮಾಡದೆ ತಯಾರಾದರು. ನಾನು ಕೂಡ ಬರುತ್ತೇನೆ ಎಂದರು. ಅಭಯ್ ಗಾಡಿ ಸ್ಟಾರ್ಟ್ ಮಾಡಿದನು. ಸಿಮ್ಮಿ ಮತ್ತು ಶಾಂತಮ್ಮನವರು ಜೊತೆಯಲ್ಲಿ ಕುಳಿತುಕೊಂಡರು. ಮೂವರು ಕಾವೇರಿಯವರ ಮನೆಯ ಕಡೆಗೆ ದೌಡಾಯಿಸಿದರು. ಮನೆಗೆ ಬರುತ್ತಿದ್ದಂತೆ ಅವರು ನೋಡಿದರು, ಕಾವೇರಮ್ಮ ಮಹಡಿಯ ಮೇಲೆ ಬಿದ್ದುಕೊಂಡಿದ್ದರು. ನೋವಿನಿಂದ ನರಳುತ್ತಿದ್ದರು. ಬೆವರಿನಿಂದ ಅವರು ತೊಯ್ದು ಹೋಗಿದ್ದರು ಮತ್ತು ಅವರ ಕೂದಲು ಕೆದರಿತ್ತು. ಅವರ ಕಣ್ಣಿನಲ್ಲಿ ನೋವಿಗಿಂತ ಹೆಚ್ಚಾಗಿ ಅಸಹಾಯಕತೆ ಇತ್ತು. ಅಮ್ಮ ಎನ್ನುತ್ತಾ ಸಿಮ್ಮಿ ಅವರ ಬಳಿ ಕುಳಿತುಕೊಂಡಳು. ಶಾಂತಮ್ಮನವರು ತಕ್ಷಣ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡರು. ಬಹುಶಃ ದೇಹದ ಒಳಗಡೆ ನೋವಾಗಿರಬೇಕು. ತಕ್ಷಣ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಣ. ಆಸ್ಪತ್ರೆಯಲ್ಲಿ ಚೆಕಪ್ ಮಾಡಿ ಚಿಕಿತ್ಸೆ ನೀಡಲಾಯಿತು. ಎಕ್ಸ್ರೇ ಕೂಡ ತೆಗೆದರು. ಡಾಕ್ಟರ್ ರಿಪೋರ್ಟ್ ನೋಡುತ್ತಾ ಹೇಳಿದರು, ಗಾಯ ತುಂಬ ಆಳವಾಗಿದೆ. ಆದರೆ ಖುಷಿಪಡುವ ವಿಷಯವೇನೆಂದರೆ ಮೂಳೆಗೆ ಯಾವುದೇ ತೊಂದರೆಯಾಗಿಲ್ಲ. ಆದರೆ ಊದಿಕೊಂಡಿದೆ ಮತ್ತು ಮಾಂಸಖಂಡಗಳಿಗೆ ಒಳಗಿನಿಂದ ಗಾಯವಾಗಿದೆ. ಕೆಲವು ವಾರಗಳವರೆಗೆ ಆರಾಮ ತೆಗೆದುಕೊಳ್ಳಬೇಕು. ನಡೆದಾಡುವುದು ಅಥವಾ ನಿರ್ಲಕ್ಷ್ಯತನ ತೋರಿದರೆ ಪರಿಸ್ಥಿತಿ ಇನ್ನೂ ಗಂಭೀರವಾಗುವುದು. ಸಿಮ್ಮಿ ಅಮ್ಮನ ಕೈಯನ್ನು ಹಿಡಿದುಕೊಂಡಳು. ಕಾವೇರಮ್ಮನವರ ಕಣ್ಣು ಒದ್ದೆಯಾಗಿತ್ತು. ಅವರು ಸುಮ್ಮನಾದರು. ಶಾಂತಮ್ಮನವರು ಅವರ ತಲೆಯ ಮೇಲೆ ಕೈ ಆಡಿಸುತ್ತಾ ಹೇಳಿದರು, ನೀವೇನು ಚಿಂತೆ ಮಾಡಬೇಡಿ. ಸಿಮ್ಮಿ ಮತ್ತು ಅಭಯ್ ಇದ್ದಾರಲ್ಲ, ಅವರೆಲ್ಲವನ್ನು ನೋಡಿಕೊಳ್ಳುತ್ತಾರೆ. ಆಗ ಸಿಮ್ಮಿ ತಕ್ಷಣ ಹೇಳಿದಳು, ನಾನು ಕೆಲವು ದಿನಗಳ ಮಟ್ಟಿಗೆ ಅಮ್ಮನ ಬಳಿ ಉಳಿದುಕೊಳ್ಳುತ್ತೇನೆ. ಮನೆಯ ಕೆಲಸವನ್ನು ನೋಡಿಕೊಂಡು ಅಮ್ಮನನ್ನು ಕೂಡ ನೋಡಿಕೊಂಡರಾಯಿತು. ಇದನ್ನು ಕೇಳುತ್ತಿದ್ದಂತೆ ಶಾಂತಮ್ಮನವರು ತಮ್ಮವರ ಬಗ್ಗೆ ಕಾಳಜಿ ತೋರುವಂತೆ ಹೇಳಿದರು. ಬೇಡ ಮಗಳೇ, ಬೇಡ. ನೀನು ಒಬ್ಬಳೇ ಇವರನ್ನು ಹೇಗೆ ನೋಡಿಕೊಳ್ಳುವೆ? ಮೇಲಾಗಿ ನೀನು ಒಬ್ಬಳೇ ಕೆಲಸ ಮಾಡಲು ಸಾಧ್ಯವಾಗುವ ಹಾಗೆ ನಿನ್ನ ಅಮ್ಮನ ಆರೋಗ್ಯ ಕೂಡ ಸರಿಯಾಗಿಲ್ಲ. ನಾವು ಇವರನ್ನು ನಮ್ಮ ಮನೆಗೆ ಕರೆದುಕೊಂಡು ಹೋಗೋಣ. ಅಲ್ಲಿ ಎಲ್ಲರೂ ಇರುತ್ತಾರೆ. ನೀನು, ನಾನು, ಅಭಯ್ ಎಲ್ಲರೂ ಸೇರಿ ಇವರನ್ನು ಚೆನ್ನಾಗಿ ನೋಡಿಕೊಳ್ಳೋಣ. ಆಗ ಇವರು ಬೇಗ ಗುಣಮುಖರಾಗುತ್ತಾರೆ. ಕಾವೇರಮ್ಮನವರು ಮೊದಲು ಬೇಡವೆಂದು ಹೇಳಬೇಕೆಂದುಕೊಂಡರು. ಅವರು ತುಟಿ ಬಿಚ್ಚಬೇಕೆನ್ನುವಷ್ಟರಲ್ಲಿ ನೋವು ಮತ್ತು ಅವರ ನಿತ್ರಾಣದ ಸ್ಥಿತಿಯು ಅವರನ್ನು ಸುಮ್ಮನಾಗಿಸಿತು. ಅಭಯ್ನು ತಕ್ಷಣ ಹಾಸ್ಪಿಟಲ್ನ ಎಲ್ಲ ಕೆಲಸಗಳನ್ನು ಪೂರ್ಣಗೊಳಿಸಿದನು. ಆನಂತರ ಎಲ್ಲರೂ ಸೇರಿ ಕಾವೇರಿಯವರನ್ನು ಕಾರಿನಲ್ಲಿ ಕೂರಿಸಿಕೊಂಡು ಮನೆಗೆ ಬಂದರು. ಸಿಮ್ಮಿ ಶಾಲೆಯಿಂದ ಒಂದು ವಾರದ ರಜೆ ತೆಗೆದುಕೊಂಡಳು. ಅವಳ ಸಂಪೂರ್ಣ ಗಮನವು ಅಮ್ಮನನ್ನು ನೋಡಿಕೊಳ್ಳುವುದರ ಕಡೆಗೆ ಇತ್ತು. ಅವಳು ಅಮ್ಮನ ಔಷಧಿ ಹಾಗೂ ಇತರ ಅವಶ್ಯಕತೆಗಳ ಬಗ್ಗೆ ಗಮನ ಇಟ್ಟಿದ್ದಳು. ಶಾಂತಮ್ಮನವರು ಅಡುಗೆ ಕೋಣೆಯನ್ನು ಸಂಭಾಳಿಸುತ್ತಿದ್ದರು. ಅವರಿಗಾಗಿ ಶಾಂತಮ್ಮನವರು ಬಿಸಿ ಬಿಸಿಯಾದ ಬಿಸಿಬೇಳೆ ಬಾತ್ ಮಾಡಿಕೊಂಡು ಬಂದರು. ಅಕ್ಕ, ತೆಗೆದುಕೊಳ್ಳಿ, ಬಿಸಿಬೇಳೆ ಬಾತ್ ತಿನ್ನಿ, ಆನಂತರ ಔಷಧಿಯನ್ನು ತೆಗೆದುಕೊಳ್ಳಿ. ಕಾವೇರಮ್ಮನವರು ಇಲ್ಲಿಯವರೆಗೆ ತನ್ನನ್ನು ತಾನು ಬೇರೆಯಾಗಿ ಮತ್ತು ತಾನು ಎಲ್ಲರಿಗಿಂತ ಹೆಚ್ಚು ಎಂದು ಅಂದುಕೊಂಡವರು. ಇಂದು ಮೊದಲ ಬಾರಿಗೆ ಬೇರೆಯವರಿಂದ ಸಹಾಯವನ್ನು ಪಡೆದುಕೊಳ್ಳುತ್ತಿದ್ದರು. ಅದಕ್ಕಾಗಿ ತಮ್ಮನ್ನು ತಾವು ಸಣ್ಣವರೆಂದು ಅಂದುಕೊಂಡರು. ಅಕ್ಕ, ನೀವು ತೊಂದರೆ ತೆಗೆದುಕೊಳ್ಳಬೇಡಿ, ಕಾವೇರಮ್ಮನವರು ಸಂಕೋಚದಿಂದ ಹೇಳಿದರು. ಆಗ ಶಾಂತಮ್ಮನವರು ಮುಗುಳ್ನಗುತ್ತಾ ಹೇಳಿದರು, ತೊಂದರೆ ಹೇಗೆ ಬಂತು? ನೀವು ನನ್ನ ಸಿಮ್ಮಿಯ ಅಮ್ಮ ಅಂದ ಮೇಲೆ ನೀವು ಕೂಡ ನನ್ನ ಮನೆಯವರೇ. ಸುಮ್ಮನೆ ಎಲ್ಲವನ್ನು ತಿನ್ನಿ. ಒಂದು ವಾರ ಕಳೆಯಿತು.
ಕಾವೇರಮ್ಮ ಈಗಲೂ ಮಗಳ ಮನೆಯಲ್ಲಿದ್ದರು. ನೋವು ಕಡಿಮೆ ಆಗಿದ್ದರೂ ಈಗಲೂ ಕೂಡ ಅವರಿಂದ ಎದ್ದು ಕುಳಿತುಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಇಂದು ಶನಿವಾರ ರಾತ್ರಿಯಾಗಿತ್ತು. ಎಂದಿನಂತೆ ಇಂದು ಕೂಡ ಎಲ್ಲರೂ ಒಟ್ಟಿಗೆ ಕುಳಿತು ಫಿಲ್ಮ್ ನೋಡಬೇಕೆಂದುಕೊಂಡರು. ಅಭಯ್ ಮತ್ತು ಸಿಮ್ಮಿ ಕಾವೇರಿಯವರನ್ನು ವೀಲ್ಚೇರ್ ಮೇಲೆ ಕುಳಿಸಿಕೊಂಡು ಲಿವಿಂಗ್ ರೂಮಿಗೆ ಕರೆದುಕೊಂಡು ಬಂದರು. ಅಲ್ಲಿ ದೊಡ್ಡದಾದ ಟಿವಿಯನ್ನು ಇಟ್ಟಿದ್ದರು. ಶಾಂತಮ್ಮನವರು ಈ ಮೊದಲೇ ಟೇಬಲ್ ಮೇಲೆ ಪಾಪ್ಕಾರ್ನ್ ತಂದಿಟ್ಟಿದ್ದರು. ಟಿವಿ ಸ್ಕ್ರೀನ್ ಮೇಲೆ ಹಳೆಯ ಕಾಮಿಡಿ ಫಿಲ್ಮ್ ಶುರುವಾಗಿತ್ತು. ಶಾಂತಮ್ಮನವರು ಎಲ್ಲರಿಗೂ ಪಾಪ್ಕಾರ್ನ್ ಹಂಚುತ್ತಾ ಕಾಮಿಡಿ ಫಿಲ್ಮ್ನ ಆನಂದವನ್ನು ಅನುಭವಿಸುತ್ತಿದ್ದರು. ಸಿಮ್ಮಿ ಮತ್ತು ಅಭಯ್ ಇಬ್ಬರು ಒಂದೊಂದು ಡೈಲಾಗಿಗೂ ತಮ್ಮದೇ ಆದ ಟಿಪ್ಪಣಿಯನ್ನು ನೀಡುತ್ತಿದ್ದರು. ಮತ್ತೊಂದು ಕಡೆ ಮಾವನವರು ಜೋಕನ್ನು ನೋಡಿ ಜೋರಾಗಿ ನಗುತ್ತಿದ್ದರು. ಆ ಕೋಣೆಯ ವಾತಾವರಣ ನಗುವಿನೊಂದಿಗೆ ತುಂಬಿ ಹೋಗಿತ್ತು. ಕಾವೇರಮ್ಮನವರು ಈ ವಾತಾವರಣವನ್ನು ನೋಡಿ ಸ್ತಂಭೀಭೂತರಾದರು. ಆ ರಾತ್ರಿ ಕಾವೇರಮ್ಮನವರ ಕಣ್ಣಿಗೆ ನಿದ್ದೆ ಹತ್ತಲಿಲ್ಲ. ಈ ಮನೆಯ ವಾತಾವರಣವನ್ನು ನೋಡಿ ಅವರು ತುಂಬ ಹೈರಾಣಾದರು. ಇಲ್ಲಿ ಎಲ್ಲರ ನಡುವೆ ಒಂದು ರೀತಿಯ ಸುಮಧುರವಾದ ಬಾಂಧವ್ಯವಿತ್ತು. ಯಾವುದೇ ಆಕ್ಷೇಪಗಳಿಲ್ಲ, ಯಾವುದೇ ಜಗಳದ ವಾತಾವರಣವಿಲ್ಲ. ಕೇವಲ ಎಲ್ಲರಲ್ಲಿಯೂ ನಿಜವಾದ ಆತ್ಮೀಯತೆ ಇತ್ತು. ಇವರೆಲ್ಲ ಸಿಮ್ಮಿಯನ್ನು ಎಷ್ಟೊಂದು ಪ್ರೀತಿಸುತ್ತಾರೆ. ಅವಳ ಪ್ರತಿಯೊಂದು ಸಣ್ಣಪುಟ್ಟ ಅವಶ್ಯಕತೆಗಳನ್ನು ವಿಚಾರಿಸಿಕೊಳ್ಳುತ್ತಾರೆ. ಒಮ್ಮೊಮ್ಮೆ ಅವರಿಗೆ ತಾನು ಬೇರೆ ಪ್ರಪಂಚಕ್ಕೆ ಬಂದಿದ್ದೇನೆ ಎಂದು ಅನಿಸುತ್ತಿತ್ತು. ಈ ಪ್ರಪಂಚವು ಅವರಿಗೆ ಎಷ್ಟೊಂದು ಹತ್ತಿರವಾಯಿತೆಂದರೆ ಒಂದು ರೀತಿಯ ಪರಿಚಿತ, ನೆಮ್ಮದಿಯ ಭಾವ ಅವರಲ್ಲಿ ಮೂಡಿತು. ಈ ಮನೆಯು ಮರಳು ಕಲ್ಲುಗಳಿಂದ ಕಟ್ಟಿದ ಮನೆ ಆಗಿರದೆ ಅದರ ಅಡಿಗಲ್ಲುಗಳು ಪ್ರೀತಿ, ಪ್ರೇಮವೆಂಬ ಸುಮಧುರ ಬಾಂಧವ್ಯದಿಂದ ಕಟ್ಟಲ್ಪಟ್ಟಿತ್ತು. ಇಲ್ಲಿ ಜಗಳದ ವಾತಾವರಣದ ಅವಶೇಷವೂ ಇರಲಿಲ್ಲ. ಪ್ರತಿಯೊಂದು ಮೂಲೆಯಿಂದ ಸಂತೋಷ ಉಕ್ಕಿ ಹರಿಯುತ್ತಿತ್ತು. ಕಾವೇರಿಯವರಿಗೆ ಇದನ್ನೆಲ್ಲ ನೋಡಿದ ಮೇಲೆ ತಾವು ಈ ಹಿಂದೆ ಅತ್ತೆ ಸೊಸೆಯ ಬಗ್ಗೆ ಏನೇನು ಯೋಚಿಸುತ್ತಿದ್ದರೋ ಅದನ್ನೆಲ್ಲ ನೆನೆದು ತಮಗೆ ತಾವೇ ಚೀಮಾರಿ ಹಾಕಿಕೊಂಡರು. ನಾನಂತೂ ಎಷ್ಟೊಂದು ಹುಚ್ಚಿಯಾಗಿದ್ದೆ. ತನ್ನ ಮಗಳಿಗೆ ಇಂಥ ಪರಿವಾರದಿಂದ ಬೇರೆಯಾಗುವಂತೆ ಸಲಹೆ ನೀಡುತ್ತಿದ್ದೆ. ಈಗ ಸಿಮ್ಮಿಯ ಒಂದು ವಾರದ ರಜೆ ಕೂಡ ಮುಗಿದಿತ್ತು. ಶಾಲೆಯಿಂದ ಫೋನ್ ಬಂದಿತ್ತು. ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನ ನಡೆಯುವುದರಲ್ಲಿತ್ತು. ಇದರ ಬಗ್ಗೆ ಎಲ್ಲ ತಯಾರಿಗಳು ನಡೆದಿದ್ದವು. ಸಿಮ್ಮಿಯೊಬ್ಬಳು ಸೀನಿಯರ್ ಟೀಚರ್ ಆಗಿ ಸ್ನೇಹ ಸಮ್ಮೇಳನದಲ್ಲಿ ಹಾಜರಿರುವುದು ಅವಶ್ಯಕವಾಗಿತ್ತು. ಅವರ ಸೀನಿಯರ್ ಟೀಚರ್ ಫೋನ್ ಕಟ್ ಮಾಡುತ್ತಿದ್ದಂತೆ ಈಗ ಅವಳಿಗೆ ಒಂದು ಚಿಂತೆ ಕಾಡಲು ಶುರುವಾಯಿತು. ಆ ಸಮಯದಲ್ಲಿ ಶಾಂತಮ್ಮನವರು ಕೂಡ ಅಲ್ಲೇ ಕುಳಿತಿದ್ದರು. ಏನಾಯಿತು ಮಗಳೇ? ಅವರು ಕೇಳಿದಾಗ ಸಿಮ್ಮಿ ಹೇಳಿದಳು, ಅಮ್ಮ, ಅದೇನೆಂದರೆ ನಮ್ಮ ಶಾಲೆಯ ಆ್ಯನ್ಯುವಲ್ ಫಂಕ್ಷನ್ ಹತ್ತಿರ ಬರುತ್ತಿದೆ, ಹೋಗಲೇಬೇಕು. ಆದರೆ ಅವಳ ಕಣ್ಣಿನಲ್ಲಿ ಮೂಡಿದ ಚಿಂತೆ ಮತ್ತು ಸ್ವರದಲ್ಲಿ ಅಡಗಿದ ಭಾವವನ್ನು ಗುರುತಿಸುತ್ತಾ ಶಾಂತಮ್ಮನವರು ಮುಗುಳ್ನಗುತ್ತಾ ಹೇಳಿದರು, ಅಯ್ಯೋ ಮಗಳೇ, ನಾವೆಲ್ಲ ಇದ್ದೇವೆ ಎಂದ ಮೇಲೆ ನೀನೇಕೆ ಚಿಂತೆ ಮಾಡುತ್ತಿದ್ದೀಯಾ? ಅವರು ಮುಗುಳ್ನಗುತ್ತಾ ಅವಳ ಹೆಗಲನ್ನು ಹಿಡಿದುಕೊಂಡರು. ಆದರೆ ಅಮ್ಮನನ್ನು ಹೀಗೆ ಬಿಟ್ಟು ನನ್ನ ಮಾತಿನ ಅರ್ಥವೇನೆಂದರೆ ನೀವೊಬ್ಬರೇ ಎಲ್ಲವನ್ನು ಹೇಗೆ ಸಂಭಾಳಿಸುವಿರಿ? ಶಾಂತಮ್ಮ ಅವರು ಶಾಂತ ಸ್ವರದಲ್ಲಿ ಭರವಸೆಯಿಂದ ಹೇಳಿದರು. ನೀನು ನಿಶ್ಚಿಂತೆಯಿಂದ ಶಾಲೆಗೆ ಹೋಗು. ಇಲ್ಲಿ ನಾನಿದ್ದೇನಲ್ಲ. ಮೇಡ್ ಕೂಡ ಹಳ್ಳಿಯಿಂದ ಇಂದು ಮರಳಿ ಬಂದಿದ್ದಾಳೆ. ನಾವಿಬ್ಬರೂ ಸೇರಿ ನಿನ್ನ ಅಮ್ಮನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇವೆ. ನೀನು ಕೂಡ ಹೋಗಲೇಬೇಕಾಗಿದೆ. ನಿನ್ನ ಅಮ್ಮನನ್ನು ನೋಡಿಕೊಳ್ಳುವುದು ಕೂಡ ಅವಶ್ಯಕವಾಗಿದೆ. ನಾವಿಬ್ಬರೂ ಎಲ್ಲವನ್ನೂ ನೋಡಿಕೊಳ್ಳುತ್ತೇವೆ. ಸಿಮ್ಮಿ ಸುಮ್ಮನೆ ಇವರ ಕಡೆಗೆ ನೋಡಿದಳು. ಶಾಂತಮ್ಮನವರ ಒಂದು ಮಾತು ಅವಳಿಗೆ ತುಂಬ ಸಮಾಧಾನ ತಂದಿತ್ತು. ಸಿಮ್ಮಿ ತಲೆ ಆಡಿಸುತ್ತಾ ಹೇಳಿದಳು, ಸರಿ ಅಮ್ಮ, ನಾನು ನಾಳೆಯಿಂದ ಶಾಲೆಗೆ ಹೋಗುತ್ತೇನೆ. ಆಗ ಶಾಂತಮ್ಮನವರು ಸಿಮ್ಮಿಯ ತಲೆಯನ್ನು ನೇವರಿಸುತ್ತಾ ಹೇಳಿದರು, ಹೋಗು ಮಗಳೇ, ನಿನ್ನ ಕೆಲಸವನ್ನು ಮನಸ್ಸಿಟ್ಟು ಮಾಡು ಮತ್ತು ಇಲ್ಲಿಯ ಬಗ್ಗೆ ಯಾವುದೇ ಚಿಂತೆ ಮಾಡಬೇಡ. ಅವರಿಬ್ಬರು ಅತ್ತೆ ಸೊಸೆಯರ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದ ಕಾವೇರಮ್ಮನವರ ಕಣ್ಣುಗಳು ತುಂಬಿ ಬಂದವು. ಸಿಮ್ಮಿ ಮಾರನೇ ದಿನವೇ ಶಾಲೆಗೆ ಹೋಗಲು ಶುರು ಮಾಡಿದಳು. ಶಾಂತಮ್ಮನವರು ತನ್ನ ಗಂಡನ ಜೊತೆ ಸೇರಿಕೊಂಡು ಮನೆಯನ್ನು ಚೆನ್ನಾಗಿ ನೋಡಿಕೊಂಡರು. ಕಾವೇರಮ್ಮನವರ ಆರೈಕೆಯಲ್ಲಿ ಯಾವುದೇ ಕುಂದುಕೊರತೆ ಬಾರದಂತೆ ನೋಡಿಕೊಂಡರು. ಔಷಧಿಯನ್ನು ಸರಿಯಾಗಿ ತೆಗೆದುಕೊಳ್ಳುವುದು, ಅವರ ಊಟ, ಅವರ ಇಷ್ಟವಾದ ತಿನಿಸುಗಳು ಮತ್ತು ಅವರ ಎಲ್ಲ ಉಪೇಕ್ಷೆಗಳನ್ನು ಗಮನದಲ್ಲಿಟ್ಟು ಆರೈಕೆ ಮಾಡಿದರು. ಕ್ರಮೇಣ ಕಾವೇರಮ್ಮನವರ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬಂದಿತ್ತು. ಅವರ ಆರೋಗ್ಯದ ಜೊತೆಗೆ ಸ್ವಭಾವದಲ್ಲೂ ಕೂಡ ತುಂಬ ಮೃದುವಾದರು. ಈ ಮೊದಲು ಅವರು ಖಾಲಿ ಸಮಯವನ್ನು ಕಿಟಿ ಪಾರ್ಟಿಯ ಮೂಲಕ ಕಳೆಯುತ್ತಿದ್ದರು. ಅಲ್ಲಿ ಜನರು ಒಬ್ಬರಿಗೊಬ್ಬರನ್ನು ಕೆಟ್ಟದಾಗಿ ಬಿಂಬಿಸುವುದು, ಅವರ ಅಂತಸ್ತುಗಳನ್ನು ತೋರ್ಪಡಿಸಿಕೊಳ್ಳುವುದರಲ್ಲೇ ಮಗ್ನರಾಗಿರುತ್ತಿದ್ದರು. ಇಂದು ಅದೇ ಕಾವೇರಮ್ಮನವರು ಶಾಂತಮ್ಮನವರ ಜೊತೆ ಕುಳಿತು ಸತ್ಸಂಗವನ್ನು ಕೇಳುತ್ತಿದ್ದರು. ಒಮ್ಮೊಮ್ಮೆ ಧ್ಯಾನಕ್ಕೂ ಕೂಡ ಕುಳಿತುಕೊಳ್ಳುತ್ತಿದ್ದರು. ಕಾವೇರಮ್ಮನವರಲ್ಲಿ ಈ ಬದಲಾವಣೆಯನ್ನು ನೋಡಿ ಸಿಮ್ಮಿಯ ಮನ ಖುಷಿಯಿಂದ ಕುಣಿದಾಡಿತು. ಈಗ ಕಾವೇರಮ್ಮನವರು ಅಲ್ಪ ಸ್ವಲ್ಪ ಸರಿಯಾಗಿದ್ದರು. ಸ್ವಲ್ಪ ಸ್ವಲ್ಪ ನಡೆಯಲು ಶುರು ಮಾಡಿದರು. ಒಂದು ದಿನ ತನ್ನ ತಾಯಿ ನಿಂತುಕೊಂಡಿರುವುದನ್ನು ನೋಡಿ ಸಿಮ್ಮಿಯ ಮುಖ ಕಮಲ ಖುಷಿಯಿಂದ ಅರಳಿತು. ಅಮ್ಮ, ನೀವು ನಡೆಯುತ್ತಿದ್ದೀರಿ? ಇಂದು ನಾನು ತುಂಬ ಖುಷಿಯಾಗಿದ್ದೇನೆ ಎಂದು ಹೇಳುತ್ತಾ ಅವಳು ತನ್ನ ತಾಯಿಯನ್ನು ಅಪ್ಪಿಕೊಂಡಳು. ಒಂದು ಸಂಜೆ ಶಾಂತಮ್ಮನವರು ಮತ್ತು ಕಾವೇರಮ್ಮನವರು ಸೋಫಾದಲ್ಲಿ ಕುಳಿತುಕೊಂಡಿದ್ದರು. ಚಹಾ ಲೋಟವನ್ನು ಕೈಯಲ್ಲಿ ಹಿಡಿದುಕೊಂಡು ಕಾವೇರಿಯವರು ಹೇಳಿದರು, ಈಗ ನಾನು ಹುಷಾರಾಗಿದ್ದೇನೆ. ನನ್ನ ಮನೆಗೆ ಮರಳಿ ಹೋಗಬೇಕೆಂದು ಅಂದುಕೊಂಡಿದ್ದೇನೆ. ಆಗ ಶಾಂತಮ್ಮನವರು ಅಚ್ಚರಿಗೊಂಡರು ಮತ್ತು ಹೇಳಿದರು, ಏಕೆ ಅಕ್ಕ, ಇಲ್ಲೇ ಇರಿ. ಇಲ್ಲಿ ನಾನು ನಿಮ್ಮ ಜೊತೆಗಿದ್ದೇನೆ. ಸಿಮ್ಮಿ ಇದ್ದಾಳೆ, ಅಭಯ್ ಕೂಡ ಇದ್ದಾನೆ ಮತ್ತು ನಾವೆಲ್ಲರೂ ನಿಮ್ಮ ಜೊತೆ ಇದ್ದೇವೆ.
ಮನೆಗೆ ಹೋಗಿ ಒಬ್ಬಂಟಿಯಾಗಿ ಏನು ಮಾಡುತ್ತೀರಿ? ನೀವು ಒಬ್ಬರೇ ಅಲ್ಲಿ ಚಿಂತೆ ಮಾಡುತ್ತೀರಿ. ಕಾವೇರಿಯವರು ಒಂದು ದೀರ್ಘಾದ ಉಸಿರನ್ನು ತೆಗೆದುಕೊಂಡರು. ಅವರ ಕಣ್ಣಿನಲ್ಲಿ ಉದಾಸೀನತೆ ಮೂಡಿತು. ಅಕ್ಕ, ನೀವು ಹೇಳುವುದು ಸರಿ. ಇಲ್ಲಿದ್ದರೆ ದಿನ ಹೇಗೆ ಕಳೆಯುತ್ತದೆ ಎಂದು ಗೊತ್ತಾಗುವುದಿಲ್ಲ. ನಮ್ಮ ಖಾಲಿ ಮನೆಯಲ್ಲಿ ಸಮಯ ಹೇಗೆ ಕಳೆಯಬೇಕೋ ತಿಳಿಯುವುದಿಲ್ಲ. ಆದರೆ ನಾನೇನು ಮಾಡಲಿ? ನನ್ನ ಹಣೆಬರವೇ ಸರಿಯಾಗಿಲ್ಲ. ಈ ಮೊದಲು ಸಿಮ್ಮಿಯ ತಂದೆ ನನ್ನನ್ನು ಬಿಟ್ಟು ಹೊರಟು ಹೋದರು. ಆನಂತರ ನನ್ನ ಮಗ, ಅವನನ್ನು ನಾನು ಆಡಿಸಿ ಬೆಳೆಸಿ ಸಾಕಿ ಸಲುಹಿದ್ದೇನೆ. ಅವನು ಕೂಡ ನನಗೆ ಮೋಸ ಮಾಡಿದನು. ರೋಹನ್ನಿಗಾಗಿ ಹುಡುಗಿಯನ್ನು ನಾನು ಆಯ್ಕೆ ಮಾಡಬೇಕೆಂದು ಬಯಸಿದ್ದೆ. ಇದರಲ್ಲಿ ತಪ್ಪೇನಿದೆ? ನಮ್ಮದು ಇಷ್ಟೊಂದು ಒಳ್ಳೆಯ ಮನೆತನವಾಗಿದೆ. ನಾವು ಒಳ್ಳೆಯ ಸ್ಥಿತಿವಂತರಾಗಿದ್ದೆವು. ಹಣ ಸಂಪತ್ತಿಗೇನು ಕೊರತೆ ಇರಲಿಲ್ಲ. ಆದರೆ ಮೋಹನಂತೂ ಹೇಳುತ್ತಾ ಹೇಳುತ್ತಾ ಅವರ ಕಣ್ಣುಗಳು ತುಂಬಿ ಬಂದವು. ಅವರ ಕಣ್ಣಿನಿಂದ ಕಣ್ಣೀರು ಇಳಿಯತೊಡಗಿತ್ತು. ಮತ್ತೆ ಹೇಳಿದರು, ಈಗಂತೂ ನಾನು ಅವನನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳುವುದಿಲ್ಲ. ಶಾಂತಮ್ಮನವರು ಆಳವಾಗಿ ಒಮ್ಮೆ ಅವರನ್ನು ನೋಡಿದರು. ಆದರೆ ಅಕ್ಕ, ನನಗೊಂದು ವಿಷಯ ಹೇಳಿ. ನೀವು ಒಮ್ಮೆಯಾದರೂ ರೋಹನ್ನ ಮಾತನ್ನು ಕೇಳಲು ಪ್ರಯತ್ನಿಸಿದ್ದೀರೇ? ಒಮ್ಮೆಯಾದರೂ ಅವನು ಇಷ್ಟಪಟ್ಟ ಹುಡುಗಿಯನ್ನು ಅರ್ಥ ಮಾಡಿಕೊಳ್ಳಲು ಅಥವಾ ತಿಳಿದುಕೊಳ್ಳಲು ಪ್ರಯತ್ನಿಸಿದ್ದೀರಾ? ಈಗ ಕಾವೇರಮ್ಮನವರು ಸುಮ್ಮನಾದರು. ಏಕೆಂದರೆ ಅವರ ಬಳಿ ಯಾವುದೇ ಉತ್ತರವಿರಲಿಲ್ಲ. ಎಲ್ಲ ಅಮ್ಮಂದಿರ ಮನಸ್ಸು ಒಂದೇ ರೀತಿ ಇರುವುದಿಲ್ಲ. ನೀವು ಏನು ಇಷ್ಟಪಟ್ಟಿದ್ದೀರೋ ಅದು ತಪ್ಪು ಕೂಡ ಆಗಿರಲಿಲ್ಲ. ಆದರೆ ಮಕ್ಕಳ ಮೇಲಿನ ಪ್ರೀತಿಯಿಂದ ಅವರ ಜೀವನದ ನಿರ್ಧಾರವನ್ನು ತೆಗೆದುಕೊಳ್ಳುವ ಹಕ್ಕು ಅವರಿಗೆ ಇದೆ ಎಂದು ನಾವು ಒಮ್ಮೊಮ್ಮೆ ಮರೆತು ಹೋಗುತ್ತೇವೆ. ನಾವಂತೂ ಅವರಿಗಾಗಿ ಒಂದು ಒಳ್ಳೆಯ ದಾರಿಯನ್ನು ನಿರ್ಮಾಣ ಮಾಡಬಹುದು. ಆದರೆ ಆ ದಾರಿಯಲ್ಲಿ ಅವರೇ ನಡೆದುಕೊಂಡು ಹೋಗಬೇಕು. ಒಂದು ವೇಳೆ ಅವರು ಅವರಿಗಾಗಿ ಮಾಡಿಕೊಂಡ ದಾರಿಯಲ್ಲಿ ಖುಷಿಯಾಗಿದ್ದರೆ ಅವರೊಂದಿಗೆ ನಾವು ಕೂಡ ಖುಷಿಯಾಗಿರಬಾರದೇಕೆ? ಇದನ್ನು ಕೇಳುತ್ತಿದ್ದಂತೆ ಕೆಲವು ಕ್ಷಣ ಅವರ ದೃಷ್ಟಿ ದೂರ ನೆಟ್ಟಿತು. ಆನಂತರ ಅವರು ಮೃದು ಸ್ವರದಲ್ಲಿ ಹೇಳಿದರು, ಶಾಂತಮ್ಮನವರೇ, ನೀವು ಹೇಳುತ್ತಿರುವುದು ನನಗೆ ಅರ್ಥವಾಗುತ್ತಿದೆ. ಆದರೆ ನಾನು ಕೂಡ ಕೆಲವೊಂದು ಕನಸುಗಳನ್ನು ಕಂಡಿದ್ದೆ. ಮತ್ತು ನಾವು ಕೂಡ ಈ ಸಮಾಜದಲ್ಲಿ ತಲೆ ಎತ್ತಿ ಓಡಾಡಬೇಕೆಂದು ಆಸೆಪಟ್ಟಿದ್ದೆ. ಅಷ್ಟಕ್ಕೂ ನಮಗೂ ಕೂಡ ಒಂದು ಗೌರವ ಇದೆಯಲ್ಲವೇ? ಬಡವರ ಮನೆಯ ಹುಡುಗಿಯ ಸಂಬಂಧವನ್ನು ಮಾಡಿಕೊಂಡು ಅವನು ನಾನು ಎಲ್ಲಿಯೂ ಮುಖ ತೋರಿಸದಂತೆ ಮಾಡಿಬಿಟ್ಟನು. ನನ್ನನ್ನು ನೋಡಿ ಕಿಟಿ ಪಾರ್ಟಿಯ ಗೆಳತಿಯರು ನಗಲು ಶುರು ಮಾಡಿದರು. ಎಲ್ಲರೂ ನನ್ನನ್ನು ನೋಡಿ ನಗುವಂತೆ ಅವನು ಮಾಡಿದ್ದಾನೆ. ರೋಹನ್ ಮತ್ತು ಆ ಹುಡುಗಿಯಿಂದಾಗಿ ಇದೆಲ್ಲ ಆಯಿತು. ಗೌರವ, ಆಸ್ತಿ, ಅಂತಸ್ತನ್ನು ಇಷ್ಟಪಡುವುದು ತಪ್ಪೇನು? ಆಗ ಶಾಂತಮ್ಮನವರು ಅವರ ಕಣ್ಣುಗಳಲ್ಲಿ ಇಣುಕಿ ನೋಡುತ್ತಾ ಮುಗುಳ್ನಕ್ಕರು. ಇದೇ ನಿಮ್ಮ ಬಹುದೊಡ್ಡ ತಪ್ಪಾಗಿತ್ತು. ಈಗ ನೀವೇ ಹೇಳಿ, ಸಮಾಜ ಮಾತನಾಡುತ್ತದೆ ಎಂಬ ಕಾರಣಕ್ಕಾಗಿ ನಿಮ್ಮ ಸಂಬಂಧವನ್ನು ಹಾಳು ಮಾಡಿಕೊಳ್ಳುವುದು ಇದು ತರವೇ? ನೀವು ಯಾರನ್ನು ಗೆಳೆಯರು ಎಂದು ತಿಳಿದುಕೊಂಡಿದ್ದೀರೋ ಅವರೇ ನಿಮ್ಮ ದೊಡ್ಡ ಶತ್ರುಗಳಾಗಿದ್ದಾರೆ. ಇದನ್ನು ನೀವು ಅರ್ಥ ಮಾಡಿಕೊಳ್ಳಲೇ ಇಲ್ಲ. ಈ ಮಾತನ್ನು ಕೇಳಿ ಕಾವೇರಮ್ಮನವರು ಸ್ತಬ್ಧರಾದರು. ಆಗ ಶಾಂತಮ್ಮನವರು ಇನ್ನೂ ಹತ್ತಿರ ಸರಿದು ಕುಳಿತು ಆತ್ಮವಿಶ್ವಾಸದಿಂದ ಹೇಳಿದರು, ಅಕ್ಕ, ಒಮ್ಮೊಮ್ಮೆ ಜೀವನವು ನಾವು ಹೇಳಿದಂತೆ ಮತ್ತು ನಾವು ಅಂದುಕೊಂಡಂತೆ ನಡೆಯುವುದಿಲ್ಲ. ಒಮ್ಮೊಮ್ಮೆ ಅದು ಹೇಗೆ ಸಾಗುತ್ತದೋ ಅದೇ ಉತ್ತಮವಾಗುತ್ತದೆ. ನೀವು ನಂಬಲು ಕೂಡ ಸಾಧ್ಯವಿಲ್ಲ. ಅಭಯ್ನಿಗಾಗಿ ದೊಡ್ಡ ದೊಡ್ಡ ಮನೆತನದಿಂದ ಹಲವಾರು ಸಂಬಂಧಗಳು ಕೂಡಿ ಬಂದಿದ್ದವು. ಹುಡುಗಿಯರು ತುಂಬ ಸುಂದರವಾಗಿದ್ದರು, ಚೆನ್ನಾಗಿ ಓದಿದವರಾಗಿದ್ದರು, ತನ್ನ ತಂದೆಯ ಜೊತೆಗೆ ಬಿಸ್ನೆಸ್ಸನ್ನು ಸಂಭಾಳಿಸುತ್ತಿದ್ದರು. ಆಸ್ತಿ ಅಂತಸ್ತಿಗೆ ಯಾವುದೇ ಕೊರತೆ ಇರಲಿಲ್ಲ. ಇದೇ ಸರಿಯಾದ ಸಂಬಂಧ. ಆದಷ್ಟು ಬೇಗ ಮದುವೆ ಮಾಡಿಸಬೇಕು ಎಂದು ನಾವೆಲ್ಲ ಅಂದುಕೊಂಡೆವು. ಆದರೆ ಅಭಯ್ ಸಾರಾಸಗಟಾಗಿ ತಿರಸ್ಕಾರ ಮಾಡಿದನು. ಕಾರಣ ಕೇಳಿದಾಗ ತಾನು ಸಿಮ್ಮಿಯನ್ನು ಪ್ರೀತಿಸುತ್ತೇನೆ ಎಂದು ಹೇಳಿದನು ಮತ್ತು ಅವಳೊಂದಿಗೆ ಸಪ್ತಪದಿ ತುಳಿದು ತನ್ನ ಜೀವನವನ್ನು ಕಳೆಯಬೇಕೆಂದುಕೊಂಡಿದ್ದೇನೆ ಎಂದು ತನ್ನ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದನು. ಆಗ ನಾವು ಅಭಯ್ನ ನಿರ್ಧಾರವನ್ನು ಗೌರವಿಸಿದೆವು. ಶಾಂತಮ್ಮನವರು ಮುಂದೆ ಹೇಳಿದರು, ಏಕೆಂದರೆ ನಮಗೆ ಅವನ ಖುಷಿಯೇ ಮುಖ್ಯವಾಗಿತ್ತು. ಆ ಸಮಯದಲ್ಲಿ ನಾವು ಕೂಡ ಆಸ್ತಿ ಅಂತಸ್ತು ಎಂದು ಹಿಂದೆ ಓಡಿದ್ದರೆ ಬಹುಶಃ ಆ ಮದುವೆ ನಡೆಯುತ್ತಿತ್ತು. ಆದರೆ ಆ ಮದುವೆಯಿಂದ ನನ್ನ ಮಗ ಖುಷಿಯಾಗುತ್ತಿರಲಿಲ್ಲ ಮತ್ತು ಜೀವನ ಪೂರ್ತಿ ಅವನ ಆಸೆಯನ್ನು ಈಡೇರಿಸದ ಕೊರಗು ನಮಗೆ ಯಾವಾಗಲೂ ಕಾಡುತ್ತಿತ್ತು. ಅದರಿಂದ ಏನಾಗಿದೆಯೋ ಎಲ್ಲವೂ ಒಳ್ಳೆಯದೇ ಆಗಿದೆ. ಅಷ್ಟು ದೊಡ್ಡ ಶ್ರೀಮಂತ ಮನೆತನದ ಹೆಣ್ಣು ಮಗಳು ಬಹುಶಃ ನಮ್ಮ ಮನೆಯಲ್ಲಿ ಉಳಿಯುವುದು ಸ್ವಲ್ಪ ಕಷ್ಟವಾಗಿತ್ತು. ಇಂದು ನನ್ನ ಮಗ ತನ್ನ ಪತ್ನಿಯೊಂದಿಗೆ ಖುಷಿಯಾಗಿರುವುದನ್ನು ನೋಡಿ ನನ್ನ ಮನಸ್ಸಿಗೆ ತುಂಬ ನೆಮ್ಮದಿ ದೊರೆಯುತ್ತದೆ. ಆದರೆ ಅಕ್ಕ, ನೀವು ಸರಿಯಾಗಿ ಇದರ ಉಲ್ಟಾ ನಡೆದುಕೊಂಡ್ರಿ ಮತ್ತು ನೀವು ಹಣಕ್ಕೆ ಬೆಲೆ ನೀಡಿದ್ದೀರಿ. ನಿಮ್ಮ ಮಗನ ಸಂಬಂಧವನ್ನೇ ಕಳೆದುಕೊಂಡ್ರಿ. ಇದೆಲ್ಲ ಚಿಕ್ಕ ಪುಟ್ಟ ವಿಷಯಗಳು. ನಾವು ಇದಕ್ಕೆಲ್ಲ ಮಹತ್ವವನ್ನು ನೀಡಿದರೆ ಇದು ನಮ್ಮ ಅಹಂ ಆಗುವುದು. ಅವೆಲ್ಲವೂ ಈ ಜೀವನವನ್ನು ನಮಗೆ ಭಾರವನ್ನಾಗಿ ಮಾಡುತ್ತವೆ. ಮತ್ತು ನೀವು ಕೂಡ ಇದೇ ತಪ್ಪನ್ನು ಮಾಡಿದ್ದೀರಿ. ಹಣವಂತೂ ಬರುತ್ತದೆ ಹೋಗುತ್ತದೆ. ಆದರೆ ಖುಷಿ ಎನ್ನುವುದು ಎಂಥ ವಿಷಯವೆಂದರೆ ಅದನ್ನು ಹಣದಿಂದ ಖರೀದಿಸಲು ಸಾಧ್ಯವಿಲ್ಲ. ಈಗ ಕಾವೇರಮ್ಮನವರ ಮನಸ್ಸಿನಲ್ಲಿ ಗೊಂದಲ ಏರ್ಪಟ್ಟಿತ್ತು. ತುಟಿ ಅಲ್ಲಾಡಿದರೂ ಶಬ್ದಗಳೇ ಬರಲಿಲ್ಲ. ಶಾಂತಮ್ಮನವರು ಸ್ವಲ್ಪ ಹೊತ್ತು ಸುಮ್ಮನಿದ್ದು ಮತ್ತೆ ಹೇಳಿದರು, ನಾನು ಒಂದು ಮಾತು ಹೇಳಲೇ? ನಿಮ್ಮ ಮಗ ಇಂದಿಗೂ ಕೂಡ ನಿಮ್ಮ ಹತ್ತಿರದಲ್ಲಿದ್ದಾನೆ. ನಿಮ್ಮ ಮನೆಯ ಎಲ್ಲ ಖರ್ಚು ವೆಚ್ಚಗಳನ್ನು ಆತನೇ ನೋಡಿಕೊಳ್ಳುತ್ತಾನೆ ಎಂದು ನನಗೆ ಸಿಮ್ಮಿ ಹೇಳಿದ್ದಾಳೆ. ಆಗಾಗ ಸಿಮ್ಮಿಗೆ ಫೋನ್ ಕೂಡ ಮಾಡುತ್ತಿರುತ್ತಾನೆ. ಸಿಮ್ಮಿ ಮತ್ತು ಅಭಯ್ರೊಂದಿಗೆ ಮಾತನಾಡುತ್ತಾನೆ. ಅವರ ಕುಶಲೋಪರಿಯನ್ನು ವಿಚಾರಿಸುತ್ತಾನೆ ಮತ್ತು ನಿಮ್ಮ ಬಗ್ಗೆಯೂ ಕೂಡ ಕೇಳುತ್ತಾನೆ. ನೀವು ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ.
ನೀವು ಯಾವಾಗ ಬಿದ್ದು ಗಾಯ ಮಾಡಿಕೊಂಡಿದ್ದೀರಾ ಅಂದಿನಿಂದ ಇಂದಿನವರೆಗೂ ಪ್ರತಿದಿನ ಅವನು ಫೋನ್ ಮಾಡಿ ನಿಮ್ಮ ಬಗ್ಗೆ ವಿಚಾರಿಸುತ್ತಾನೆ. ನಿಮ್ಮ ಆರೋಗ್ಯವನ್ನು ವಿಚಾರಿಸಿ ಫೋನ್ ಮಾಡುತ್ತಾನೆ. ನೀವಂತೂ ನನ್ನ ಮಗ ಬಿಟ್ಟು ಹೋಗಿದ್ದಾನೆ ಎಂದು ಒಪ್ಪಿಕೊಂಡ್ರಿ. ಆದರೆ ಸತ್ಯವೇನೆಂದರೆ ನೀವೇ ನಿಮ್ಮ ಕೈಯಾರೆ ನಿಮ್ಮ ಮಗನನ್ನು ನಿಮ್ಮಿಂದ ದೂರ ಮಾಡಿದ್ದೀರಿ. ಈಗ ಕಾವೇರಮ್ಮನವರ ಕಣ್ಣಿನಿಂದ ಕಣ್ಣೀರು ಇಳಿಯಲು ಪ್ರಾರಂಭವಾಯಿತು. ಅವರು ಏನನ್ನೂ ಹೇಳಲು ಬಯಸಿದರು, ಆದರೆ ಗಂಟಲು ಕಟ್ಟಿ ಬಂದಿತ್ತು. ಹಲವಾರು ವರ್ಷಗಳಿಂದ ಹೆಪ್ಪುಗಟ್ಟಿದ್ದ ಒಂದು ಹಠ ಇಂದು ಕರಗಿ ನೀರಾಗತೊಡಗಿತು. ಅವರ ನಡುಗುತ್ತಿರುವ ಬೆರಳುಗಳನ್ನು ಶಾಂತಮ್ಮನವರು ತಮ್ಮ ಕೈಗಳಿಂದ ಹಿಡಿದುಕೊಂಡರು. ತುಂಬ ಹೊತ್ತಿನವರೆಗೆ ಏನನ್ನು ಹೇಳದಿದ್ದರೂ ಅವರ ನಡವಳಿಕೆಯಿಂದ ತುಂಬ ಮಾತುಗಳು ಅರ್ಥವಾಗುತ್ತಿತ್ತು. ಆ ರಾತ್ರಿ ಕಾವೇರಮ್ಮನವರಿಗೆ ನಿದ್ದೆ ಬರಲಿಲ್ಲ. ಪಲ್ಲಂಗಕ್ಕೆ ಒರಗಿಕೊಂಡಿದ್ದರು. ಕಣ್ಣುಗಳು ಚಾವಣಿಯತ್ತ ನೆಟ್ಟಿದ್ದವು. ಬೆಳಗಾದಾಗ ಯಾರಿಗೂ ಹೇಳದೆ ಕೇಳದೆ ಸುಮ್ಮನೆ ಕಾವೇರಮ್ಮ ತಯಾರಾಗುತ್ತಿದ್ದಳು. ಏನಾಯ್ತಮ್ಮ? ಸಿಮ್ಮಿ ಹೈರಾಣಾಗಿ ಕೇಳಿದಳು. ಆಕಸ್ಮಿಕವಾಗಿ ಕಾವೇರಮ್ಮ ತನ್ನ ನಿರ್ಧಾರವನ್ನು ಮಗಳ ಮುಂದೆ ಹೇಳಿದಳು. ಸಿಮ್ಮಿ, ನಾನು ನನ್ನ ಮನೆಗೆ ಹೋಗುತ್ತಿದ್ದೇನೆ ಎಂದಾಗ ಸಿಮ್ಮಿ ಅಚ್ಚರಿಗೊಂಡಳು. ಅಮ್ಮ, ನೀವು ಸರಿಯಾಗಿದ್ದೀರಾ ತಾನೇ? ಆಕಸ್ಮಿಕವಾಗಿ ಇದೇನು ಮಾಡುತ್ತಿದ್ದೀರಿ? ಅವಳ ಧ್ವನಿಯಲ್ಲಿ ಚಿಂತೆ ಇತ್ತು. ಆದರೆ ಕಾವೇರಮ್ಮನವರು ಇಷ್ಟೇ ಹೇಳಿದರು. ಮಗಳೇ, ನಾನು ನಿನಗೆ ತುಂಬ ತೊಂದರೆ ನೀಡಿದೆ. ಈಗ ನಾನು ಮನೆಗೆ ಹೋಗಬೇಕು. ಮೊದಲೇ ತುಂಬ ಹೊತ್ತಾಗಿದೆ. ಎಲ್ಲರೂ ಅವರಿಗೆ ಸ್ವಲ್ಪ ದಿನ ಇಲ್ಲಿರಲು ಹೇಳಿದರು. ಆದರೆ ಕಾವೇರಮ್ಮ ಒಪ್ಪಲಿಲ್ಲ. ಕೊನೆಗೂ ಅಭಯ್ ಅವರನ್ನು ಕಾರಲ್ಲಿ ಮನೆಗೆ ಬಿಟ್ಟು ಬಂದನು. ಸ್ವಲ್ಪ ಹೊತ್ತಿನ ನಂತರ ಸಿಮ್ಮಿ ಅಮ್ಮನಿಗೆ ಫೋನ್ ಮಾಡಿದಳು. ಆದರೆ ಯಾವುದೇ ಉತ್ತರ ಬರಲಿಲ್ಲ. ಅವಳಿಗೆ ಈಗ ಚಿಂತೆ ಕಾಡತೊಡಗಿತ್ತು. ಸಂಜೆಯಾಯಿತು. ಈಗ ಸಿಮ್ಮಿಯ ಫೋನ್ ರಿಂಗ್ ಆಯಿತು ಮತ್ತು ಓಡಿ ಹೋಗಿ ಫೋನ್ ರಿಸೀವ್ ಮಾಡಿದಳು. ಆದರೆ ಮತ್ತೊಂದು ಕಡೆಯಿಂದ ಬಂದ ಧ್ವನಿಯಿಂದ ಸಿಮ್ಮಿಯ ಹೃದಯ ನಡುಗಿ ಹೋಯಿತು. ಏನು? ಅವಳು ಆಶ್ಚರ್ಯಭರಿತ ಸ್ವರದಲ್ಲಿ ಹೇಳಿದಳು. ನಂತರ ಆಕಸ್ಮಿಕವಾಗಿ ಅವಳ ಧ್ವನಿ ಅದುರಿ ಹೋಯಿತು. ಗಂಟಲು ತುಂಬಿ ಬಂದಿತ್ತು. ಫೋನಲ್ಲಿ ಕೇಳುತ್ತಾ ಕೇಳುತ್ತಾ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಸ್ವಲ್ಪ ಹೊತ್ತಿನ ನಂತರ ಅವಳು ಕೋಣೆಯಿಂದ ಹೊರಗೆ ಬಂದಳು. ಈಗ ಫೋನ್ ಕಟ್ಟಾಗಿತ್ತು. ಇದ್ದ ಕಡೆ ಶಾಂತಮ್ಮ ಹಾಗೂ ಅಭಯ್ ಇಬ್ಬರು ಸಿಮ್ಮಿ ಅಳುತ್ತಿರುವುದನ್ನು ನೋಡಿ ಗಾಬರಿಗೊಂಡರು ಮತ್ತು ಓಡೋಡಿ ಬಂದರು. ಏನಾಯ್ತು ಸಿಮ್ಮಿ, ಏನಾಯ್ತು ಅಂತ ಹೇಳು. ಆದರೆ ಸಿಮ್ಮಿ ಅಳುತ್ತಲೇ ಇದ್ದಳು. ಮಗಳೇ, ಏನಾದರೂ ಹೇಳು, ಏನಾಯ್ತು? ಶಾಂತಮ್ಮನವರ ಮನಸ್ಸು ತುಂಬ ದಿಗಿಲುಗೊಂಡಿತ್ತು. ಆಗ ಸಿಮ್ಮಿ ಆಕಸ್ಮಿಕವಾಗಿ ಮುಂದೆ ಬಂದು ತನ್ನ ಅತ್ತೆಯನ್ನು ಒಪ್ಪಿಕೊಂಡಳು. ಥ್ಯಾಂಕ್ ಯು ಅಮ್ಮ, ನೀವು ತುಂಬ ಒಳ್ಳೆಯವರು ಎಂದು ಹೇಳುತ್ತಾ ಅವಳು ಮತ್ತೆ ಅತ್ತಳು. ಆಗ ಶಾಂತಮ್ಮನವರು ಅಚ್ಚರಿಗೊಂಡರು. ಏನು ವಿಷಯ ಮಗಳೇ? ಆಗ ಸಿಮ್ಮಿ ಅಳುತ್ತಾ ಎಲ್ಲ ವಿಷಯ ಹೇಳಿದಳು. ಅಣ್ಣನ ಫೋನ್ ಬಂದಿತ್ತು. ಅವರು ಹೇಳಿದರು, ಅಮ್ಮ ಅಣ್ಣನ ಮನೆಯಲ್ಲಿದ್ದಾರಂತೆ. ಇಂದು ಅವರ ಮನೆಗೆ ಬಂದಿದ್ದನ್ನು ನೋಡಿ ಅಣ್ಣ ಮತ್ತು ಅತ್ತಿಗೆ ಇಬ್ಬರು ದಂಗಾಗಿ ಹೋದರು. ಇದನ್ನು ಕೇಳಿ ಶಾಂತಮ್ಮನವರ ಕಣ್ಣುಗಳು ಕೂಡ ತುಂಬಿ ಬಂದವು. ನಿಜವಾಗ್ಲೂ? ಕಾವೇರಮ್ಮನವರು ನಿಜವಾಗ್ಲೂ ತಮ್ಮ ಮಗನ ಬಳಿ ಹೋದರೆ ಅಭಯ್ ಹತ್ತಿರ ಬಂದು ಹೇಳಿದನು. ಇದೊಂದು ಪವಾಡವೇ ನಡೆಯಿತು. ಸಿಮ್ಮಿ ಮುಂದೆ ಹೇಳಿದಳು. ಅಮ್ಮ, ನಿಮಗೆ ಗೊತ್ತೇನು? ಅಮ್ಮ ಕೇವಲ ಅಣ್ಣನನ್ನು ಒಪ್ಪಿಕೊಳ್ಳಲಿಲ್ಲ, ಬದಲಾಗಿ ಅವನಲ್ಲಿ ಕ್ಷಮೆಯನ್ನು ಕೂಡ ಕೇಳಿದ್ದಾರೆ ಮತ್ತು ಅತ್ತಿಗೆಯನ್ನು ಅಪ್ಪಿಕೊಂಡು ತುಂಬ ಹೊತ್ತಿನವರೆಗೆ ಅತ್ತರು ಮತ್ತು ಕ್ಷಮೆ ಕೇಳುತ್ತಲೇ ಇದ್ದರು. ಅಣ್ಣ ಇದನ್ನೆಲ್ಲ ಹೇಳುತ್ತಾ ಸ್ವತಃ ಅವರು ಕೂಡ ಅಳುತ್ತಿದ್ದರು. ಈಗ ಸಿಮ್ಮಿಯ ಬಿಕ್ಕಳಿಸುವಿಕೆ ಸ್ವಲ್ಪ ಕಡಿಮೆಯಾಯಿತು. ಒಂದು ಕ್ಷಣ ಇಡೀ ಮನೆಯಲ್ಲಿ ಮೌನ ಆವರಿಸಿತ್ತು ಮತ್ತು ಸಿಮ್ಮಿ ನಿಧಾನವಾಗಿ ಹೇಳಿದಳು. ಇದನ್ನೆಲ್ಲ ಹೇಳಿದ ಮೇಲೆ ಅಣ್ಣನು ಅಮ್ಮನ ಕೈಗೆ ಫೋನ್ ಕೊಟ್ಟನು. ಅಮ್ಮ ಹೇಳಿದಳು, ಸಿಮ್ಮಿ, ನನ್ನ ಕಣ್ಣ ಮುಂದೆ ಒಂದು ಪರದೆ ಇತ್ತು. ನನ್ನ ಅಹಂಕಾರ ಮತ್ತು ನಾನು ಪೂರ್ವಾಗ್ರಹ ಪೀಡಿತಳಾಗಿದ್ದೆ. ನಾನು ನನ್ನ ಸೊಸೆಯಲ್ಲಿ ಕೊರತೆಯನ್ನು ಹುಡುಕುತ್ತಿದ್ದೆ. ಆದರೆ ವಾಸ್ತವದಲ್ಲಿ ನನ್ನ ತಿಳುವಳಿಕೆಯಲ್ಲಿ ಕೊರತೆ ಇತ್ತು. ನಿನಗೆ ಗೊತ್ತಾ, ನಾನು ನಿನ್ನ ಅತ್ತೆಯ ಬಳಿ ಮಾತನಾಡಿದಾಗ ಅವಳ ಒಂದೊಂದು ಶಬ್ದವು ನನ್ನ ಅಹಂಕಾರದ ಗೋಡೆಯನ್ನು ಒಡೆದು ಹಾಕಿತ್ತು. ಸಿಮ್ಮಿ, ನಾನು ಸತ್ಯ ಹೇಳಬೇಕೆಂದರೆ ಆ ದಿನ ಮೊದಲ ಬಾರಿಗೆ ನಾನು ಮಾಡಿದ ತಪ್ಪುಗಳು ಕಣ್ಣ ಮುಂದೆ ಬಂದವು. ಸಿಮ್ಮಿ, ಸತ್ಯ ಹೇಳಲೆ, ನಾನು ಕೂಡ ಮಗ ಸೊಸೆಯ ಜೊತೆ ಇದ್ದೇನೆ ಮತ್ತು ತುಂಬ ಖುಷಿಯಾಗಿದ್ದೇನೆ. ನಿನ್ನ ಅತ್ತೆ ನನಗೆ ತುಂಬ ಕಲಿಸಿಕೊಟ್ಟಿದ್ದಾಳೆ. ನಾನು ಕೂಡ ನನ್ನ ಸೊಸೆಯನ್ನು ಅದೇ ರೀತಿ ಪ್ರೀತಿಯಿಂದ ನೋಡಿಕೊಳ್ಳುತ್ತೇನೆ. ಹೇಗೆ ನಿನ್ನ ಅತ್ತೆ ನೋಡಿಕೊಳ್ಳುತ್ತಾಳೆ ಹಾಗೆ ಮಗಳಂತೆ ನೋಡಿಕೊಳ್ಳುತ್ತೇನೆ. ಮತ್ತೆ ಅಮ್ಮ ಹೇಳಿದಳು, ಈಗ ಫೋನ್ ಇಡುತ್ತೇನೆ. ನಿನ್ನ ಅತ್ತಿಗೆ ನನಗಾಗಿ ನನ್ನ ನೆಚ್ಚಿನ ಅಡುಗೆಯನ್ನು ಮಾಡಿಕೊಂಡು ಬಂದಿದ್ದಾಳೆ. ನಾವೆಲ್ಲರೂ ಸೇರಿ ಊಟವನ್ನು ಮಾಡುತ್ತೇವೆ. ತುಂಬಿದ ಕಣ್ಣುಗಳಿಂದ ಸಿಮ್ಮಿ ತನ್ನ ಮಾತನ್ನು ಪೂರ್ಣಗೊಳಿಸಿದಳು. ಆಗ ಶಾಂತಮ್ಮನವರು ಸಿಮ್ಮಿಯ ತಲೆಯನ್ನು ನೇವರಿಸಿದ್ದರು. ಅವರು ಕಣ್ಣುಗಳು ತುಂಬಿ ಬಂದವು. ನೋಡಿದ್ಯಾ ಮಗಳೇ, ಕ್ಷಮೆ ಕೇಳುವುದರಲ್ಲಿ ಎಷ್ಟೊಂದು ತಾಕತ್ತಿರುತ್ತದೆ ಎಂದರೆ ಮುರಿದು ಹೋದ ಸಂಬಂಧಗಳನ್ನು ಕೂಡ ಅದು ಹಚ್ಚ ಹಸಿರಾಗಿ ಬೆಸೆಯುತ್ತದೆ. ಇಲ್ಲಂತೂ ಅಲ್ಪ ಸ್ವಲ್ಪ ಮನಸ್ಸುಗಳು ಮುರಿದು ಹೋಗಿದ್ದವು. ಈಗ ನಿನ್ನ ಇಡೀ ಪರಿವಾರ ಜೊತೆಯಾಗಿದೆ. ಶಾಂತಮ್ಮನವರು ಸಿಮ್ಮಿಯ ಕಣ್ಣೀರನ್ನು ಒರೆಸುತ್ತಾ ಹೇಳಿದರು. ಆಗ ಸಿಮ್ಮಿ ಅವರ ಕೈಯನ್ನು ತೆಗೆದುಕೊಂಡು ಚುಂಬಿಸುತ್ತಾ ಹೇಳಿದಳು, ಅಮ್ಮ, ಎಷ್ಟು ವರ್ಷಗಳಿಂದ ನನ್ನಿಂದ ಮಾಡಲಾಗದ ಕೆಲಸವನ್ನು ನೀವು ಮಾಡಿ ತೋರಿಸಿದ್ದೀರಿ. ನಿಮ್ಮಿಂದಾಗಿ ಒಡೆದು ಹೋದ ನನ್ನ ತವರು ಮನೆ ಇಂದು ಒಂದಾಯಿತು. ದೇವರು ನಿಮ್ಮಂಥ ಅತ್ತೆಯನ್ನು ಎಲ್ಲರಿಗೂ ನೀಡಲಿ. ವೀಕ್ಷಕರೇ, ನಿಮಗೆ ಈ ಕತೆ ಹೇಗೆ ಅನಿಸಿತು? ನಿಜವಾಗಿಯೂ ಕ್ಷಮೆಯಲ್ಲಿ ಒಡೆದು ಹೋದ ಪರಿವಾರವನ್ನು ಒಂದುಗೂಡಿಸುವ ತಾಕತ್ತು ಇರುತ್ತದೆಯೇ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಒಂದು ವೇಳೆ ಈ ಕಥೆಯು ನಿಮ್ಮ ಹೃದಯವನ್ನು ತಲುಪಿದ್ದರೆ ಈ ಕಥೆಯನ್ನು ಲೈಕ್ ಮಾಡಿ ಮತ್ತು ಗೆಳೆಯರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಕಥೆಯನ್ನು ಕೊನೆಯವರೆಗೂ ಕೇಳಿದ್ದಕ್ಕಾಗಿ ನಿಮಗೆ ತುಂಬ ಧನ್ಯವಾದಗಳು. ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ.